ವಂಶ ಉದ್ಧಾರ ಆಯ್ತಿದ್ರಿ. ನೀವು ಇಲ್ಲಿ ಅನ್ನ ತಿನ್ನೋ ನನ್ನ ಮಕ್ಕಳು ನಿಮ್ಗೆ ಒಳ್ಳೆ ವಾಯಿಸು ದೇವ್ರು ಕೊಡ್ತಾನೇನ್ರಿ. ನಿಮ್ಮ ಯೋಗ್ಯತೆ ನಿಮ್ಮ ಜನ್ಮಕ್ಕೆ ನೀನು ತಾಕತ್ರಿ ನೀನು ತೆಗಿ. ನೀನು ಏನು ಆಗ್ತೀಯ ಅಂತೇಳಿ ಬಾಲಕೃಷ್ಣ ಅವರು ಮಣ್ಣು ಮಾಡ್ಕೊಂಡು ತಿನ್ನೋ ಅಂತ ಗದಿಕೆಟ್ಟಂತ ಶಾಸಕ. ಸರ್ಕಾರ ದುಡ್ಡೇ ನಿನ್ನ ಮನೆ ದುಡ್ಡ, ನಮ್ಮ ದುಡ್ಡೇ. ನೀನು ಮಾಡ್ಸಕ್ಕೆ ನಿನಗೆ ನೀನು ಅಲ್ಲಿ ಕುಂಟಿಸಿದ್ದೆ ಯಾಕೆ ಮಾಡಿಸು ಅಂತ ಮಾಡ್ಸಕ್ಕಾಯ್ತಿಲ್ಲ. ನಾನು ಅಧರ್ಮಿ ಅಲ್ಲ, ಈ ಮಣ್ಣಲ್ಲಿ ಹುಟ್ಟಿದ್ದೀನಿ. ಯಾವಾಗಲೂ ಧರ್ಮದ ಪರವಾಗಿ ಧರ್ಮಕ್ಕೋಸ್ಕರನೇ ಹೋರಾಟವನ್ನು ನನ್ನ 67 ವರ್ಷಗಳು ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀನಿ. ನನ್ನ ಬಗ್ಗೆ ಊಹಾಪೋಹಗಳಿರ್ಬೋದು, ಇಲ್ಲಿವರೆಗೂ ಇದಿಲ್ಲ ಇದಿದೆ, ಅಥವಾ ಇದನ್ನು ಮಾಡಿಬಿಟ್ಟು ಇವತ್ತು ಮಾಗಡಿ ಕೋಟೆಯಲ್ಲಿ 16 ಲಕ್ಷ ಜನಕ್ಕೆ ಅನ್ನ ಹಾಕಿದ ಕೈ ಇದು. ಒಬ್ಬರಿಗೆ ಇಬ್ಬರಿಗೆಲ್ಲ 16 ಲಕ್ಷ ಜನಕ್ಕೆ ಅನ್ನ ಹಾಕಿದ ಕೈ ಇದು. ಭಿಕ್ಷೆ ಮಾಡಿದ ಕೈ ಅಲ್ಲ, ಇದು ಕೊಟ್ಟ ಕೈ. ಇದು ಯಾವತ್ತೂ ಹಿಂಗೆ ಇರ್ತದೆ. ನೀವು ಕರ್ಮಿಷ್ಠರು ಬೇಡ ತಿನ್ನೋರು ನೀವು ಬೇಡ ತಿನ್ನಿ, ನಾನು ಧರ್ಮಿಷ್ಠ, ನಾನು ಹಾಕಿ ನಾನು ಸುರಕ್ಷಿತವಾಗಿ ಎಲ್ಲ ನನ್ನ ಮಿತ್ರರು ಹಿರಿಯರ ಮಾರ್ಗದರ್ಶನ ನಾನು ಚೆನ್ನಾಗೇ ಇರ್ತೀನಿ. ಈ ಧರ್ಮ ಮುಂದುವರಿತದೆ. ಇದು ನೀವೊಂದು ಲೆಕ್ಕ ಹಾಕಿ 16 ಲಕ್ಷ ಜನಕ್ಕೆ ಅನ್ನ ಹಾಕ್ಬಿಟ್ಟು ನಿಂತಿದ್ದೀನಿ ಅಂದರೆ ನನ್ನಲ್ಲಿ ನನ್ನ ಧರ್ಮ ನನಗೆ ಶಕ್ತಿ ನೀಡಿ ಭಗವಂತ ಕೊಟ್ಟ ಒಂದು ಮುಂದೇನು ಆ ಒಬ್ಬವನ್ನ ನಿರಂತರವಾಗಿ ಮಾಡ್ತೀನಿ. ಕೆಂಪೇಗೌಡರ ಸಲಿಗೆ 4,500 ಆಪರೇಷನ್ ಮಾಡಿದ್ದೀನಿ, ಎಷ್ಟೋ ಲಕ್ಷ ಕೆಜಿ ಅಕ್ಕಿ ಹಂಚಿದ್ದೀನಿ. ಹೇಳ್ತಾ ಹೋದ್ರೆ ಒಂದು ದೊಡ್ಡ ಲಿಸ್ಟ್. ಕೆಂಪೇಗೌಡರ ಹೆಸರಲ್ಲಿ ಇಷ್ಟೆಲ್ಲ ಮಾಡಿದ್ರು. ಯಾರಾದರೂ ಕೃಷ್ಣಪ್ಪನವ್ರು ತಪ್ಪು ಮಾಡಿದ್ದಾರೆ, 1 ರೂಪಾಯಿ ಕೇಳಿದ್ದಾರೆ, ಅಥವಾ ಏನೋ ಒಬ್ರಿಗೆ ಕೊಡೋಕೆ ಹಣ ಕೊಟ್ಟಿಲ್ಲ ಅಂತ ಯಾರಾದರೂ ಒಬ್ಬರು ಹೇಳಿದ್ದಾರೆ ಏನ್ರಿ? ಇಷ್ಟೆಲ್ಲ ಧರ್ಮವನ್ನು ಮಾಡ್ತಾ ಇರ್ಗಿ ನನ್ನ ಮಣ್ಣು, ನನ್ನ ಜನ್ಮ ಕೊಟ್ಟ ಜಾಗ, ಕೆಂಪೇಗೌಡರ ಹೆಸರು ಇಷ್ಟೊಂದು ಅಜರಾಮರವಾಗಿ ಬೆಳೆದಿದೆ. ಇಡೀ ಪ್ರಪಂಚದಲ್ಲಿ ಅವ್ರ ಹಬ್ಬವನ್ನು ಆಚರಣೆಯನ್ನು ಮಾಡ್ತಾರೆ. ಹೊರದೇಶದಲ್ಲಿ ಇವ್ರಿಗೆ ಮಾಲಾರ್ಪಣೆ ಮಾಡಿ ಅವರು ಶರಣರಾಗ್ತಾ ಇದ್ದಾರೆ. ಅಂಥ ಒಬ್ಬ ಪುಣ್ಯಾತ್ಮನನ್ನ ಒಬ್ಬ ವಾಚ್ಮ್ಯಾನ್ ರೀತಿ ನೋಡ್ತಾ ಇದ್ದೀರಲ್ಲ, ಕೊನೆಗೆ ನೀವೇನಾಗ್ತೀರಿ? ಇರಲಿ, ಅವ್ರಿಗೆ ಕೆಂಪೇಗೌಡರ ಹಬ್ಬ ಮಾಡ್ತೀರಿ, ಕೆಂಪೇಗೌಡರಿಗೆ ಒಂದು ಹಾರ ಹಾಕಲ್ಲ. ಕೆಂಪೇಗೌಡರ ಹಬ್ಬ ಮಾಡ್ತೀರಿ, ಕೆಂಪೇಗೌಡರಿಗೆ ಒಂದು ಹಾರ ಹಾಕಲ್ಲ. ಅಲ್ಲಿ ಮಹಾತ್ಮ ಗಾಂಧೀಜಿಯವ್ರು ತೊಗೊಂಡೋಗಿ ಪಾಪ ದಳದವರೆಲ್ಲ ಇಟ್ಟು ಶ್ರಮ ಒಟ್ಟು ಬಾಯಿ ಬಡ್ಕೊಂಡ್ರು ಹೋಗಿ ಆ ಒಂದು ಹ್ಯಾಂಗ್ ಮಾಡಿದ ರೀತಿಲಿ ಆ ಕುತ್ತಿಗೆಗೆ ಒಂದು ಬೆಲ್ಟ್ ಹಾಕಿ ಕಿತ್ಕೊಂಡ್ಬಂದು ಇಲ್ಲಿ ಪುರಸಭೆಯಲ್ಲಿ ಇಟ್ಕೊಂಡ್ರಿ. ಅದೇನಾಯಿತು? ಇವತ್ತು ನೀವೇ ಒಂದು ಪ್ರತಿಷ್ಠಾಪನೆ ಮಾಡಿದ್ರಿ. ಮಾಗಡಿ ಹಬ್ಬದ ದಿವಸ ಅವ್ರಿಗೂ ಒಂದು ಹಾರ ಹಾಕಲಿಲ್ಲ, ಮಹಾತ್ಮ ಗಾಂಧೀಜಿಯವರು ನೀವು ಒಂದು ಹಾರ ಹಾಕಿಲ್ಲ. ಎಲ್ಲರೂ ಜನ ನೋಡ್ತಾ ಇದ್ದಾರೆ. ಅಂಬರೀಷ್ ಅವ್ರದ್ದಿತ್ತು, 9 ವರ್ಷದಿಂದ ಅದನ್ನ ಉದ್ಘಾಟನೆ ಮಾಡೋಕ್ಕಾಗಲ್ಲ, ಅದನ್ನು ಕಿತ್ಕೊಂಡ್ಬಂದು ಇಟ್ಬಿಟ್ರಿ. ಡಾಕ್ಟರ್ ವಿಷ್ಣುವರ್ಧನ್ದಿತ್ತು, ಅಲ್ಲಿ ಪ್ರತಿ ದಿವಸ ಒಂದು 200-300 ಮಂಕ್ರಿಗಳಿರೋ ಅವ್ರ ಮುಂದೆಗಡೆ ಪೂಜೆಗೆ, ಅದನ್ನು ಕಿತ್ತಿಟ್ರಿ. ಮಾಗಡಿಲಿರೋವೆಲ್ಲ ಶಿಲೆ ಕಿತ್ರಿ. ಇವತ್ತು ಕೆಂಪೇಗೌಡರ ಶಿಲೆ ಒಂದು ಉಳಿದಿದೆ. ನಿಮಗೆ ನಿದ್ದೆ ಬರ್ತಿಲ್ಲ, ನಿದ್ದೆ ಬರೋದು ಇಲ್ಲ. ನೀನು ಕೆಂಪೇಗೌಡರ ಕೈ ಇಟ್ಟಿದ್ದ ದಿವಸ ನೀನು ಏನಾಗ್ತೀಯ ಅಂತೇಳಿ ಅದು ಮುಂದಿನ ದಿನ ಜನತೆ ಮತ್ತು ಈ ಧರ್ಮ, ಕೆಂಪೇಗೌಡರ ಶಕ್ತಿ, ಈ 3 ನಿನಗೆ ಅದನ್ನು ತೋರಿಸ್ಕೊಡ್ತದೆ. ಅದು ನನ್ನ ಅಹಂಕಾರದ ಮಾತಲ್ಲ, ಧರ್ಮದ ಒಂದು ಸಂಕೇತ. ಇವೆಲ್ಲದರ ಮಧ್ಯೆ ಇವತ್ತು ನಾವು ಸಾಕಷ್ಟು ಕೆಲಸಗಳು ಮಾಗಡಿಲಿ ನಡೀತಾ ಇದೆ. ನೀವು ಇಷ್ಟು ವರ್ಷ ಯಾವ ಇಲಾಖೆಯಿಂದ ಹಣ ಬಂತೋ, ಎಷ್ಟು ತಿಂಗಳ ಅವಧಿಯಲ್ಲಿ ಕೆಲಸ ಮಾಡಬೇಕು, ಅದರ ಯಾವ್ಯಾವ ಮೆಟೀರಿಯಲ್ ಹಾಕಬೇಕು, ಇಲ್ಲಿವರೆಗೂ ನೀನು 23 ವರ್ಷ ಒಂದೇ ಒಂದು ಬೋಲ್ಡ್ ಇಲ್ದಿರ ಮಾಡಬಾರ್ದೆಲ್ಲ ಮಾಡಿ 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 ಸತ್ಯ ಹರಿಸ್ಕೊಂಡಂತ ನಾನು ಮಾಡಿದೆ ಅಭಿವೃದ್ಧಿ ಮಾಡಿದೆ ಅಂತ ನೀವು ಹೇಳೋದು ಕೇಳಿಬಿಟ್ರೆ, ಇವನು ಹೇಳಕ್ಕೆ ಹಿಂದೆಗಡೆ ಒಂದಷ್ಟು ಜನ ಅವರೇ ಭಜನೆ ಮಂಡಿಯವರು, ಇವ್ರು ಹೇಳಿದ ತಕ್ಷಣ ಆ ಖಾಲಿ ಡಬ್ಬಕ್ಕೆ ಒಂದು ಕಲ್ಲು ಹಾಕೊಂಬಿಟ್ಟು ಡಗ 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 ಡಗನ ಊರೆಲ್ಲ ಸಾರ್ಬಿಡೋದು. ಸೌಂಡ್ ಬಂತು ಬರೀ ಈ ಸೌಂಡ್ ಅಷ್ಟೇ, ಖಾಲಿ ಡಬ್ಬ. ಇವೆಲ್ಲ ಮಾಡಿ ಮಾಡಿ ಇಲ್ಲಿವರೆಗೂ ನೀವು ಜನರಿಗೆ ದಾರಿ ತಪ್ಪಿಸಿದಿರೋ ಅಥವಾ ಸುಳ್ಳು ಹೇಳ್ತಿದ್ದೀರೋ ಅದು ಗೊತ್ತಿಲ್ಲ. ಮುಂದೆ ಗೊತ್ತಾಗ್ತದೆ. ಇಲ್ಲಿವರೆಗೂ ನೀವು ಯಾಕೆ ಸತ್ಯ ಹರಿಶ್ಚಂದ್ರರಾದವರು ಯಾವುದಕ್ಕೆ ನೀವು ಆ ಒಂದು ಕೆಲಸದ ಒಂದು ನಾಮಫಲಕವನ್ನು ಹಾಕಲ್ಲ? ಗುತ್ತಿಗೆದಾರರು ಯಾರು ಅಂತ ನೀವು ಯಾಕೆ ತಿಳಿಸ್ತಾ ಇಲ್ಲ? ನೀವೇನೋ ಸ್ವಂತ ದುಡ್ಡಲ್ಲಿ ಮಾಡ್ತಾ ಇದ್ದೀರಾ, ಇಲ್ಲ ನಿಮ್ಮ ಸ್ವಂತ ಜಮೀನಲ್ಲಿ ಮಾಡ್ತಾ ಇದ್ದೀರಾ?
ಇದು ಸಾರ್ವಜನಿಕರ ಸೊತ್ತು, ನಮ್ಮೆಲ್ಲರ ತೆರಿಗೆಯ ಹಣ. ನಮ್ಮವರೇ ನಮ್ಮನ್ನು ಆಳಲಿ ಅಂತ ಬ್ರಿಟಿಷ್ನವ್ರು ಹೊಳಿ ನಿಮ್ಮಂಥವ್ರು ತಂದು ನಾವು ಕುಂಡಿಸ್ಬಿಟ್ಟು ಇವತ್ತು ರೋಡಲ್ಲಿ ಬಾಯಿ ಪಡ್ಕೋತಾ ಇದ್ದೀವಿ ಅಂದರೆ ಇವತ್ತು ಬ್ರಿಟಿಷ್ನವರೇ ಇದ್ರು ಚೆನ್ನಾಗಿತ್ತೇನೋ ಅನ್ನೋ ಒಂದು ಮನಸ್ಸಾರ ಒಂದೊಂದ್ಸಾರಿ ನಮ್ಮ ಮನಸ್ಸಿಗೆ ಬರ್ತದೆ. ನಮ್ಮವರೇ, ನಮ್ಮನ್ನು ಆಳೋರು ನಮ್ಮವರೇ, ನಮ್ಮದೇ ಓಟು, ನಮ್ಮದೇ ರಾಜ್ಯ, ಒಂದೊಂದು ಕೆಲಸಕ್ಕೂ ಬಾಯಿ ಬಡ್ಕೋಬೇಕು. ಇದೆಲ್ಲವನ್ನು ಕೇಳೋಕ್ಕೆ, ಪ್ರಶ್ನೆ ಮಾಡಲಿಕ್ಕೆ ಯಾರಾದರೂ ಮುಂದೆ ಹೋದರೆ ಯಾವುದೇ ಇಲಾಖೆಗಳ ಅಧಿಕಾರಿಗಳು, ಪುರಸಭೆಯರು ಇರ್ಬೋದು, PWD ಇರ್ಬೋದು, ಮತ್ತು ತಾಲೂಕು ಆಫೀಸ್ ಇರ್ಬೋದು, ಒಂದೇ ಉತ್ತರ, ನಮ್ಮ ಹತ್ರ ಯಾವುದೂ ದಾಖಲೆಗಳಿಲ್ಲ, ನೀವು RTIಗೆ ಹಾಕಿದಿರಿ, ಕಾದು ನೋಡಿ. 6 ತಿಂಗಳಾದರೂ ಒಂದೇ ಒಂದು ವರದಿಯನ್ನು ಇವತ್ತು ತಾಲೂಕು ಆಫೀಸಿನಲ್ಲಿ ನಮ್ಮ ಮಾಗಡಿ ಪಟ್ಟಣದ ಅಧಿಕಾರಿಗಳಿಂದ ಒಂದೇ ಒಂದು ದಾಖಲೆಗಳು ಆಚೆ ಬರ್ತಾ ಇಲ್ಲ. ಏನಿದ್ರ ಅರ್ಥ ಏನು? ನೀವು ಅಧಿಕಾರಿಗಳು ಸೇರಿ ಈ ಮಾಗಡಿನ ಸಂಪೂರ್ಣವಾಗಿ ಮುಗಿಸ್ಬಿಟ್ಟು ಒಂದು ಕಡೆ ಕೋಟೆ ಮುಗಿಸಿ, ಒಂದು ಕಡೆ ಕೆಂಪೇಗೌಡರ ಶಿಲೆ ತೆಗೆದುಬಿಡಿ. ನೋಡಿ, ಈ ಮರವಲ್ಲ, ಪುಣ್ಯಾತ್ಮರು ಇಡೀ ತಾಲೂಕು ಜಿಲ್ಲೆಯಿಂದ ಬಂದು ಈ ನಳ್ಳಲ್ಲಿ ಕೂತ್ಕೊಂಡು ಜೀವನ ಮಾಡಿ ಸಂಜೆ ಕಳ್ಳೆಕಾಯಿ ತಿನ್ಕೊಂಡು ಹಸ್ತು ಬಂದವ್ರಿಗೆ ಅದು ಕಳ್ಳೆಕಾಯಿ ಕೊಟ್ಟು ಇಲ್ಲಿಂದ ಪಾಪ ಮನೆಗೆ ಹೋಯ್ತಾರಲ್ಲ, ಈ ಮರಗಳ್ನು ಕಡಿದ್ಬಿಟ್ಟು ನಿಮ್ಮ ಸಾಧನೆ ಏನು ಅಂತ ಕೇಳಕ್ಕೆ ಹೋದರೆ ಅದಕ್ಕೆ ಯಾರ ಹತ್ರನೂ ಉತ್ತರ ಇಲ್ಲ. ನಾವು ಪ್ರತಿಯೊಂದಕ್ಕೂ ನಾವು ನ್ಯಾಯಾಲಯದ ಮೊರೆ ಹೋಗ್ತಾ ಇದ್ದೀವಿ. ಈಗ ಎಲ್ಲೂ ಉತ್ತರ ಇಲ್ಲ. ನ್ಯಾಯ ಕೊಡಿಸ್ಬೇಕು ಹೊರಟಿದ್ದೀವಿ, ನಾವೇ ಮಾಡಿದ್ದೀವಿ. ನಮ್ಮ ಕಣ್ಣು ಮುಂದೆ ಹಾಳಾಗೋಕ್ಕೆ ನಮ್ಮ ಮನಸ್ಸು ಹೋಗ್ತಾ ಇಲ್ಲ. ಇದಕ್ಕೋಸ್ಕರ ಈಗಾಗಲೇ 1/8/2025 ನನ್ನ ಹೋರಾಟ ಪ್ರಾರಂಭವಾದ ನಂತರ ಇಲ್ಲಿವರೆಗೂ ಒಂದು 60ರಿಂದ 70 ಲಕ್ಷ ಹಣವನ್ನು, ನನ್ನ ಮನೆ ಹಣವನ್ನು ಈ ಮಣ್ಣಿಗೋಸ್ಕರ, ಈ ಧರ್ಮಕ್ಕೋಸ್ಕರ, ಇದನ್ನು ಉಳಿಸೋದಕ್ಕೋಸ್ಕರ ನನ್ನ ಸರ್ವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಈಗಲೂ ಮಾಡ್ತಾ ಇದ್ದೀನಿ, ಮುಂದೆನೂ ಮಾಡ್ತೀನಿ. ಇದು ಯಾರ ಹಣ ಅಲ್ಲ. ಕೆಲವು ಸಾರಿ ಕೃಷ್ಣಪ್ಪವ್ರು ಏನೋ ಹೇಳ್ಬಿಟ್ರು, ನೀವು ಹೇಳ್ಬಿಡ್ರಿ, ಅವ್ರು ಹೇಳ್ಬಿಡ್ರಿ, ಕೋರ್ಟ್ಗೆ ನಿಮ್ಗೆ ಮಾನ ಮರ್ಯಾದಿಲ್ವೇನ್ರಿ ಕೇಳೋಕ್ಕೆ? ನೀನು ಕರೆದು ಮಾತಾಡಿದ್ದು ನಾನು ಯಾಕೆ ಕೋರ್ಟ್ಗೆ ಹೋಗ್ತಿದ್ದೆ? ಯಾವತ್ತಾದ್ರು ಒಂದು ಒಳ್ಳೇದು ಕೆಟ್ಟದ್ದು ಮಾತಾಡಿದ್ಯಾ? ಏನು ನಾವ್ಯಾರು ಬೇಡವಾ ಹಂಗಾರೆ? ನೀನು ಎಲ್ಲದಕ್ಕೂ ನಾನು ಅನ್ನೋದು ಬಂದುಬಿಟ್ರೆ ಯಾರನ್ನು ಬಂದು ಕೇಳಬೇಕು? ಇಲ್ಲ ನೀನು ಮನೆ ತವೇನ ಕಾಯೋಕ್ಕೆ ನಾವೇನು ಜವಾನ್ರ? ನಾವು ನಮ್ಮ ಸ್ವಾಭಿಮಾನದಲ್ಲಿ ಬದುಕಿರೋರು. ಯಾರನ್ನ ಕಾಯೋಕ್ಕೆ, ಯಾರ ಮನೆ ತಕ್ಕ ಬರೋಕ್ಕೆ ನಾವು ಮನಸ್ಸಲ್ಲ, ನೀನಲ್ಲ. ಯಾವನು ಬಂದರೂ ಅಷ್ಟೇ, ಯಾವನ ಮನೆ ತಕ್ಕ ಕಾಯೋ ಮಗ ನಾನಲ್ಲ. ಯಾಕಂದರೆ ನನ್ನದೇ ಅಂತ ಹುಟ್ಟು ಹೋರಾಟದಲ್ಲಿ ಬಂದಿದ್ದೀನಿ, ಗುರು ಇಲ್ಲದೆ ಬಂದಿದ್ದೀನಿ. ಗುರಿ ಮುಟ್ಟೋದು ಗೊತ್ತು, ಏನು ಹಠದ ಸಾಧನೆ ಮಾಡಬೇಕು ಎರಡನ್ನೂ ಭಗವಂತ ನನಗೆ ಶಕ್ತಿ ಕೊಟ್ಟವನೇ. ಹಂಗಾಗಿ ಯಾರು ಮನೆಗೆ ಹೋಗಿ ಕಾಯುವಂಥ ಹಣೆ ಬರ ನನಗಿಲ್ಲ. ಆಗಲಿ, ಈಗೆಲ್ಲ ಆಯಿತು. ಇದೆಲ್ಲ ಆದ ನಂತರ ವಾದ ವಿವಾದಗಳು ನಡೀತಾ ಇದೆ. ಡಾಕ್ಟರ್ ಅಂಬೇಡ್ಕರ್ ಭವನವನ್ನು ಏಕಾಏಕಿ ಅದನ್ನು ನೆಲಸಮ ಮಾಡ್ತಾರೆ. 2007ರಲ್ಲಿ ಡಾಕ್ಟರ್ ಅಂಬೇಡ್ಕರ್ ಭವನವನ್ನು ಕಟ್ತಾರೆ. 2025ಕ್ಕೆ ನೆಲಸಮ ಮಾಡ್ತಾರೆ. 18 ವರ್ಷಗಳಲ್ಲಿ ಅವಧಿಯಲ್ಲಿ ನೀವು ಒಂದು ಸರ್ಕಾರದ ಕಟ್ಟಡಗಳನ್ನು, ಕಟ್ಟಡ ಕಳಪೆಯಾಗಿದೆ ಅಂತೇಳಿ ನೀವು ಡೆಮಾಲಿಷನ್ ಮಾಡ್ತಿರಲ್ಲ, ಸರ್ಕಾರದ ಆದೇಶ ಇತ್ತಾ? ಇಲ್ಲ ನಿಮ್ಗೆ ಯಾರು ಅಲ್ಲಿ ಹೊಡೆದಾಕು ಅಂತ ಯಾರನ್ನ ಕೇಳಿದ್ರಾ? ಅದ್ರ ಒಳಗೆ ನಾರ್ತಿತ್ತಲ್ಲ, ಹುಚ್ಚ ಉಳಿದು ಕಚ್ಚೋಗಿ ಅದನ್ನು ಕ್ಲೀನ್ ಮಾಡೋಕ್ಕೆ ನಿಮ್ಮ ಪುರಸಭೆ ಇರಲಿಲ್ವ, ನಿಮ್ಮ ಅಧಿಕಾರಿಗಳಿರುವ, ನಿಮಗೆ ಹೋಗಿ ನೋಡಿ ಮಾಡ್ಸೋಕ್ಕೆ ನಿಮ್ಗೆ ಯೋಗ್ಯತೆ ಇರಲಿಲ್ವಾ? ಅದು ಸುಣ್ಣ ಬಣ್ಣ ಹೊಡೆಯೋಕ್ಕೆ ಸರ್ಕಾರದ ದುಡ್ಡು ಇರಲಿಲ್ವಾ? ಸರ್ಕಾರ ದುಡ್ಡೇ, ನಿನ್ನ ಮನೆ ದುಡ್ಡ, ನಮ್ಮ ದುಡ್ಡೇ, ನೀನು ಮಾಡ್ಸೋಕ್ಕೆ ನೀನು ಅಲ್ಲಿ ಕುಂಟಿಸಿದ್ದೆ ಯಾಕೆ? ಮಾಡಿಸು ಅಂತ ಮಾಡ್ಸೋಕ್ಕಾಯ್ತಿಲ್ವಾ? ಅದನ್ನು ಹೋಗಿ ಏಕಾಯ್ತು ಹೊಡೆದಾಕ್ತೆ. ಈ ಹೊಡೆದಾಕದಂಥ ಸಂದರ್ಭದಲ್ಲಿ ನಮ್ಮ ಜಯರಾಮಣ್ಣವ್ರಿಗೆ ಹೇಳಿದೆ, ಏನು ಜಯರಾಮಣ್ಣ ಏನಪ್ಪ ಅದು ಏನು ಮಾಗಡಿಲಿ ಏನು ನಡೀತದೋ ಯಾರು ಏನು ಮಾತಾಡ್ತಿಲ್ಲ, ನಾನೇನು ಮಾಡಲಿ ಅಂದರು. ನೀವು ಮುಖಂಡರಾಗಿ ನೀವು ಏನ್ರಿ ಅಟ್ಲೀಸ್ಟ್ ಹೊಡೆದಾಕ್ರೆ ತಾನೇ ಕಾನೂನು ಬಾಹಿರವಾಗಿ ಹೊಡೆದ್ರ ಅಥವಾ ಕಾನೂನು ಬದ್ಧವಾಗಿ ಹೊಡೆದ್ರ? ಆವಾಗ ಸಮಾಜ ಇಲಾಖೆ ಕಲ್ಯಾಣಕ್ಕೆ ಒಂದು ಲೆಟ್ರ್ ಬರೀತಾರೆ. 14 ಎಷ್ಟು ಜಯರಾಮಣ್ಣ ತಾರೀಕು? 14 ನವೆಂಬರು 14ರಲ್ಲಿ ಇವರೊಂದು ಲೆಟರ್ ಬರೀತಾರೆ. ನೀವು ಈ ಕಟ್ಟಡನ ಹೊಡೆದಾಕಿರಲ್ಲ, ಇದರ ಉದ್ದೇಶ ಏನು? ಸರ್ಕಾರದ ಆದೇಶ ಇದೆಯಾ?
ಯಾವ ಕಾರಣಕ್ಕೆ ಹೊಡೆದ್ರಿ, ಇದು ನಮಗೆ ಒಂದು ಮಾಹಿತಿ ಬೇಕು ಅಂತ ಇವರು ಒಂದು ಲೆಟರ್ ಬರೀತಾರೆ. ಅದರ ಬೆಳಗ್ಗೆನೆ 15ನೇ ತಾರೀಕು ಒಂದು ಲೆಟರ್ ಕಳಿಸ್ತಾರೆ, ಇಲ್ಲ ಅದು ತಪ್ಪಾಗಿದೆ, ನಾವು ಯಾರು ಅವರಿಗೆ ಪರ್ಮಿಷನ್ ಕೊಟ್ಟಿಲ್ಲ, ಕೆಲಸಗಾರರೆಲ್ಲ ಕೆಲಸ ಕಳ್ಕೊತಾರೆ, ದಯಮಾಡಿ ಅಂಬೇಡ್ಕರ್ ಭವನ ನಾವು ಇಲ್ಲೇ ಕಟ್ತೀವಿ, ದಯಮಾಡಿ ಸುಮ್ಮನಿರಿ ಅಂತ ಒಂದು ಲೆಟರ್ ಕಳಿಸ್ತಾರೆ. ಇವತ್ತು ಒಂದು ಫೈಲ್ ಇಷ್ಟಪ್ಪ ಮಾಡಿಕ್ತಿದೆ. ಬರುವಾಗ ನಮ್ಮ ಹುಡುಗರು ಗಾಡೀಲಿ ಬಿಟ್ಟು ಬಂದ್ಬಿಟ್ರೆ, ಯಾಕಂದ್ರೆ ದಾಖಲೆಗಳನ್ನ ಇಷ್ಟ ರೆಡಿ ಮಾಡಿ ನಿಮ್ಮೆಲ್ರಿಗೂ ಹಂಚಕ್ಕೋಸ್ಕರನೇ ಇವತ್ತು ರೆಡಿ ಮಾಡಿದೆ, ಅದೆಲ್ಲ ತಲುಪಿಸ್ತೀನಿ. ಒಂದೇ 24 ಗಂಟೆಯಲ್ಲಿ ತಿರ್ಗಾ ಅಂಬೇಡ್ಕರ್ ಭವನ ನಾವು ಅಲ್ಲೇ ಕಟ್ತೀವಿ ಅಂತ ಬರ್ಕೊಡ್ತೀರಿ ಅಂದರೆ ಏನು ಸರ್ಕಾರ ಏನು ಮಾಡ್ತಾ ಇದೆ, ಇಲ್ಲಿರೋರು ಏನು ಮಾಡ್ತಾ ಇದ್ರಿ, ಅಧಿಕಾರಿಗಳು ಏನು ಮಾಡ್ತಾ ಇದ್ದೀರಿ? ಹೋಗಿ ನಾವು ಬೆಳಿಗ್ಗೆ ಹೋಯ್ತೀರಿ, ಸಂಜೆ ಹೊಡೆದಾಕ್ತೀವಿ. ಅದಾಯ್ತಾ? ಪಶುಸಂಗೋಪನಾ ಆಸ್ಪತ್ರೆ ಇತ್ತು, ಅದು 2020 ಅಂದರೆ 7 ವರ್ಷಕ್ಕೆ ಹೊಡೆದಾಕೋದು. 10 ಏನೋ ಒಂದು ಮಾಡಿದ್ರೆ ಬರೀ 7 ವರ್ಷಕ್ಕೆ 19ನೇ ಇಸ್ವಿಲಿ ಕಟ್ಟಿದ್ದಾರೆ, 25ನೇ ಇಸ್ವಿಗೆ ಹೊಡೆದಾಕಿದ್ದಾರೆ. ಪಶು ಸಂಗೋಪನಾ ಆಸ್ಪತ್ರೆ ಸರ್ಕಾರಿ ಬಿಲ್ಡಿಂಗ್ಗಳನ್ನ 6 ವರ್ಷಕ್ಕೆ 3 ವರ್ಷಕ್ಕೆ ನೀವು ಕೆಡೋದಾದರೆ ನಿಮ್ಮ ಯೋಗ್ಯತೆ ಕಟ್ಟಕ್ಕೆ ಯಾಕೆ ಹೋಗ್ತೀರಿ? ಸರ್ಕಾರನ ಪೋಲ್ ಯಾಕೆ ಮಾಡ್ತಾ ಇದ್ದೀರಿ? ನಿಮ್ಮ ಇಷ್ಟ ಬಂದಂಗೆ ಕಟ್ಟಿ ನಿಮ್ಮ ಇಷ್ಟ ಬಂದಂಗೆ ಹೊಡೆದಾಕೋದಾದರೆ ನಿಮ್ಮ ಸ್ವಂತ ಆಸ್ತಿನ, ನಿಮ್ಮ ಸ್ವಂತ ದುಡ್ಡ, ಸ್ವಂತ ನಿರ್ಣಯ ತಗೊಳ್ಳಿ, ಅದಕ್ಕೆ ನಾವು ಬದ್ಧರಾಗಿರ್ತೀವಿ. ಇದನ್ನು ಹೇಗೆ, ಯಾವ ರೀತಿಯಲ್ಲಿ ನೀವು ಜನರಿಗೆ ಮೋಸ ಮಾಡಿ ನಿಮ್ಮ ತೀರ್ಮಾನವನ್ನು ನೀವು ತಗೋತೀರಿ? ಇದು ನಮ್ಮನ್ನು ಕಾಡುವಂಥ ಪ್ರಶ್ನೆ. ಅದಾಯಿತು, ಅದು ಪ್ರಶ್ನೆ ಆಯಿತು. ಇವಾಗ ಈ ಮರಕ್ಕೆ ಬಂದರು. ಯಾವುದ್ರಿ ಮರ? ಎಲ್ಲ 30 ಮರ ಇಲ್ಲ ರೀ, ಇದು ಎಲ್ಲ ಸಣ್ಣವು. ಇವನಿಗೆ ಬೇಕಾದವು ಸಣ್ಣವು, ಬೇಡದವು ದೊಡ್ಡವು. ಹುಟ್ಟಿದ್ರೆ ಇಂಥ ಮಕ್ಕಳು ಹುಟ್ಬೇಕು ಮಾಗಡಿಲಿ. ಇವ್ರಿಗೆ ಬೇಡ ಎಲ್ಲ ಚಿಕ್ಕವು, ಇವ್ನಿಗೆ ಬೇಡ ಅಂದರೆ ಎಲ್ಲ ದೊಡ್ಡವು. ಅದೊಂದು ಕೊಟ್ಟರು. ಸರಿ, ಏನಪ್ಪ ಇದು ಇಷ್ಟೊಂದು ಮರ ಇದ್ದು 30-40 ಮರ ಅಂತಾರಲ್ಲಪ್ಪ, ಏನೋ ಇದು ನೋಡ್ಬೇಕು ಅಂದ್ಬಿಟ್ಟು ಎಲ್ಲ ಎಣಿಸ್ಕೊಂಬಂದು ಆವಾಗ 159 ಮರಗಳು ಬಂದು 159 ಮರನ ದಾಖಲೆ ಮಾಡಿ ಫೋಟೋ ಹೊಡೆದು ತಗೊಂಡೋಗಿ ನ್ಯಾಯಾಲಯಕ್ಕೆ ಸಲ್ಲಿಸ್ತು. ಅದು ವಾದ ವಿವಾದಗಳಾಯಿತು. ಈಗ ಅದಕ್ಕೂ ಒಂದು ತೀರ್ಮಾನ ಬಂದಿದೆ, ಕೋರ್ಟಿನ ಆದೇಶ ಬಂತು. ಹಾಗಾಗಿ ಈ ಮರಗಳನ್ನು ನೀವು ಹಾಸ್ಪಿಟ್ಲಿಗೋಸ್ಕರ ಕೇಳ್ತಾ ಇದ್ದೀರಿ. ಹಾಸ್ಪಿಟ್ಲಿಗಿಂತ ಮರಗಳು ಬಹಳ ಮುಖ್ಯವಾದಂಥ ಕೆಲಸ. ಮರಗಳು ಬೇಕೇ ಬೇಕು, ಆಮ್ಲಜನಕ ಬೇಕೇ ಬೇಕು. 159 ಮರ ಅಂದರೆ ಅದು ಒಂದು ಫಾರೆಸ್ಟ್ ಇದ್ದಂಗಿದೆ. ಅದಕ್ಕೋಸ್ಕರ ನಿಮ್ಮ ಹಾಸ್ಪಿಟ್ಲು ಬೇಡ, ಈ ಮರಗಳು ಅಲ್ಲಿರಬೇಕು, ಇದು ಪಾರ್ಕಾಗಿ ಉಳಿಬೇಕು ಅಂತೇಳಿ ನ್ಯಾಯಾಲಯ ತೀರ್ಪನ್ನು ಹೊರ ಹಾಕಿದೆ. ಹಾಗಾಗಿ ಈ ತೀರ್ಪು ಬಂದ ನಂತರ ಈಗ ನಾವು ಇದನ್ನು ಜನಕ್ಕೆ ತಿಳಿಸ್ಬೇಕಲ್ಲ. ಯಾಕಂದ್ರೆ ಎಲ್ಲಿಂದ ಬರೋರು ಈ ನೆಳ್ಳಲ್ಲಿ ಕೂತ್ಕೊಂಡು ಏನಪ್ಪ ಮರ ಕಡಿದು ಬಿಡ್ತಾರೆ, ನಮ್ಮ ಜೀವನ ಏನು ನಿಲ್ಲಕ್ಕೆ ಜಾಗ ಇಲ್ಲ ಅಂತ ಬರ್ತಿರಲ್ಲ, ಅವ್ರಿಗಾದ್ರೂ ಗೊತ್ತಾಗಬೇಕಲ್ಲ. ಇಲ್ಲಪ್ಪ ಇವರೆಲ್ಲ ಮಹನೀಯರು ಸೇರಿ ಇವತ್ತು ಆ ನಿಲ್ಲೋ ಜಾಗನ, ಕೂತ್ಕೊಳ್ಳೋ ಜಾಗನ, ನರಳಿರೋಂಥ ಜಾಗನ ಉಳಿಸ್ಕೊಟ್ಟವ್ರೆ ಅಂತ ಅವ್ರಿಗಾರು ಅರ್ಥ ಆಗ್ಬೇಕಲ್ವ. ಅದಕ್ಕೋಸ್ಕರ ಇವತ್ತು ಈ ಒಂದು ಮೀಟಿಂಗನ್ನು ಕರೆದು ಈ ಮರ ಕಡಿಯೋಂಗಿಲ್ಲ ಅಂದಮೇಲೆ ಈ ಕೆಂಪೇಗೌಡರ ಶಿಲೆನ ಎಲ್ಲಿ ಶಿಫ್ಟ್ ಮಾಡ್ತಾರೆ? ಇದು ಒಂದು ಪ್ರಶ್ನೆ. ಇದೆಲ್ಲ ಆದಮೇಲೆ ಪುರಸಭೆಯವರು ನನಗೊಂದು ನೋಟಿಸ್ ಕೊಟ್ಟು, ಕೃಷ್ಣಮೂರ್ತಿ ಅವರೇ, ಕೋರ್ಟ್ ಆದೇಶ ಆಗ್ಬಿಟ್ಟಿದೆ, ನೀವೇ ಕೆಂಪೇಗೌಡರ ಶಿಲೆನ ಎತ್ತಬೋದು ಅಂತ ಪರ್ಮಿಷನ್ ಕೊಟ್ಬಿಟ್ಟಿದ್ದೀರಿ. ಹಾಗಾಗಿ ನಿಮ್ಮಿಂದ ನಮಗೇನು ತೊಂದರೆ ಇಲ್ಲ. ಅದನ್ನು ತೆರವುಗೊಳಿಸ್ಬೇಕಾದ್ರೆ ನೀವು ಬಂದ್ಬಿಟ್ಟು ಸಪೋರ್ಟ್ ಮಾಡಿಬಿಟ್ರೆ ಅದನ್ನು ತೊಗೊಂಡೋಗಿ ಎಲ್ಲನೂ ಒಂದು ಕಡೆ ಮಾಡಿಬಿಡ್ತೀವಿ. ನೀವು ಬಂದು ನಮ್ಮಲ್ಲಿ ಸಂಪರ್ಕ ಮಾಡಿ ಮಾತಾಡ್ಬೋದು. ಕೆಂಪೇಗೌಡರ ಇತಿಹಾಸ ದೊಡ್ಡದು, ಕೆಂಪೇಗೌಡರ ವೈಭವ ದೊಡ್ಡದು, ಕೆಂಪೇಗೌಡರ ಹೆಸರು ಅಪಾರವಾಗಿದೆ, ಅವ್ರ ದಾನ ಧರ್ಮ ಕೆರೆಗಳ ಬಗ್ಗೆ ಅಪಾರವಾದ ಗೌರವ ಇದೆ, ಸರ್ಕಾರ ಅವ್ರಿಗೆ ಭಾಳ ಗೌರವವನ್ನು ಕೊಟ್ಟವ್ರೆ, ಎಲ್ಲ ಕತೆ ಹೇಳಿದ್ರು. ಆದರೆ ನೀವು ಮಾಡಿರೋ ಚೆಂಗ್ಲದ ಕೆಲಸ ಏನು? ಅಮಾಸೆ ದಿವಸ, ಯುಗಾದಿ ಹಬ್ಬದ ದಿವಸ
ಕೆಂಪೇಗೌಡರು ಮಾಲಾರ್ಪಣೆ ಮಾಡೋ ಮೆಟ್ಲು ಕಿತ್ತಾಕ್ಬಿಟ್ಟು ಬೋಲ್ಡ್ ಇಕ್ಕಿದ್ದೀರಲ್ಲ, ನಿಮ್ಮ ಜನ್ಮಕ್ಕೆ ಏನಂತ ಹೇಳ್ಬೇಕು ನೀವೇ? ಸಾರ್ವಜನಿಕರು ಹೇಳಿ, ಏನು ಹೇಳ್ಬೇಕು ಇವರಿಗೆಲ್ಲ? ನೀನು ತೆಗಿಯಪ್ಪ ಕೆಂಪೇಗೌಡ ಶಿಲೆ, ನೀನು ತಾಕತ್ತಿರೋ ನೀನು ತೆಗಿ, ಉಳಿಸ್ಕೊಳ್ಳೋ ತಾಕತ್ತಿರೋದು ನಾನು ಉಳಿಸ್ಕೊತೀನಿ, ಅದು ನಾಳೆ ಕೆಲಸ. ನೀನು ಅದು ಬಿಟ್ಬಿಟ್ಟು ರಾತ್ರಿ ಹೊತ್ತು 9:30 ಮಳೆ ಹೂವು ಟೈಮಲ್ಲಿ ಅಮಾಸೆ ದಿನ ಮೆಟ್ಲು ಕೇಳ್ತಿರೋದು ನಿಮ್ಮ ವಂಶ ಉದ್ಧಾರ ಆಯ್ತದ್ರಿ. ನೀವು ಇಲ್ಲಿ ಅನ್ನ ತಿನ್ನೋ ನನ್ನ ಮಕ್ಕಳು ನಿಮ್ಗೆ ಒಳ್ಳೆ ವಾಯಿಸು ದೇವ್ರು ಕೊಡ್ತಾನೇನ್ರಿ? ನಿಮ್ಮಂಥ ಬುದ್ಧಿ ಕಲ್ತ್ಕೊಂಡ್ರಿ ಈ ಮಣ್ಣು ಏನ್ರಿ ಆಯ್ತದೆ? ನಿಮ್ಮಂಥವ್ರೆ ನಾಲ್ಕು ಅವಧಿಲಿ ಏನೋ ಅಧಿಕಾರಿಗಳಿದ್ರೆ ಈ ಮಾಗಡಿನ ಮಾರ್ಬಿಟ್ಟು ಹೊರಟೋಯ್ತಿರಿ. ಮತ್ತೆ ಮುಂದಿನ ಪೀಳಿಗೆಗೆ ನೀವು ಕೊಡೋ ಅಂಥ ಈ ಕೆಲಸ ಏನ್ರಿ? ಏನು ಉಳಿಸಲ್ಲ. ಇವತ್ತು ಶಾಸಕರಿಗೆ ಹೇಳ್ತೀನಿ, ಇವತ್ತು ಗೌರಮ್ಮನ ಕೆರೆ ಅದು ಇಷ್ಟೊತ್ತು ಕಾಲೇ ಸರ್ವನಾಶ ಹಂಚ್ಕೋಗಿತ್ತು, ಅದಕ್ಕೂ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಹಂಗಾಗಿ ಹಂಗೋ ಹಿಂಗೋ ಒಂದಷ್ಟು ಮಣ್ಣು ತೆಗಿಯೋಕ್ಕೆ ಅಲ್ಲೇ ಒಂದು ಮಣ್ಣೆಲ್ಲ ಗುಡ್ಗಾಕ್ಬಿಟ್ಟು ಬದ್ರಿಗೆ ಬಂಬಿಟ್ಬಿಟ್ಟು ಇಷ್ಟೊತ್ತಿಗೆ ಗೋವಿಂದ ಸುಡೋಕ್ಕೆಲ್ಲ ರೆಡಿ ಮಾಡಿದ್ರು. ಅದಕ್ಕೆ ಹೇಳ್ದೆ ಆ ಗೋವಿಂದನ ನಾವು ಬಿಡಲ್ಲ, ಹಿಂದೆ ಮಾಡಿದ ಗೋವಿಂದ ಆಗೋಗಿದೆ, ಈಗ ಹೊಸ ಗೋವಿಂದ ಹೊಸದಾಗಿ ಪ್ರಾರಂಭ ಮಾಡ್ತಾ ಇದ್ವಿ. ಹಂಗಾಗಿ ಗೋವಿಂದನ ಜನ ಮುಂದೆ ಮಾಡಬೇಕು ಅಂತ ಇಟ್ಕೊಂಡಿದ್ದೀವಿ. ಅದು ಒಂದಿಷ್ಟು ಮಣ್ಣೆತ್ತವ್ರೆ, ಆ ಮಣ್ಣಿಗೂ ಮಣ್ಣನ್ನು ಮಾರ್ತಾ ಇದ್ದಾರೆ. ಅದೇ ಮೊನ್ನೆ ಮಾಜಿ ಶಾಸಕರು ಮಂಜು ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಬಾಲಕೃಷ್ಣ ಅವರು ಮಣ್ಣು ಮಾಡ್ಕೊಂಡು ತಿನ್ನುವಂತ ಗದಿಕೆಟ್ಟಂತ ಶಾಸಕರು ಆಗ್ಬಿಟ್ರ ಅಂತ. ಎಂಥ ಪದರಿ, ಸಾರ್ಥಕ ಆಗೋಯ್ತು. ಇನ್ನೊಂದು 10 ಸಾರಿ ML ಮಾಡಿಬಿಟ್ರೆ ಮಾಗಡಿನೆಲ್ಲ ಮಾರ್ಬಿಟ್ಟು ಅವ್ರೊಬ್ಬರೇ ಇಟ್ಕೊಂಡು ಇನ್ನು ಖಾಲಿ ಮಾಡಿಸ್ಬಿಡ್ತಾರೆ. ಇಂಥ ಶಾಸಕರನ್ನ ನಾವು ತಪ್ಪು ಮಾಡಿದ್ದೀವಿ, ಸರಿ ಮಾಡೋಣ. ಅದೆಲ್ಲೂ ಹೋಗಲ್ಲ, ಸರಿ ಹೋಗ್ತದೆ. ಯಾಕೆಂದರೆ ಪಾಪಕರ್ಮಗಳು ದೂರ ಆಗಲ್ಲ, ಸತ್ಯನೇ ಉಳಿಯೋದು. ಈಗ ನಮ್ಮ ಪರಿಸ್ಥಿತಿ ಏನಾಗಂದರೆ ಸತ್ಯ ಹರಿಶ್ಚಂದ್ರ ಅಂತ ಎಲ್ಲ ಅಂದರು. ವಿಶ್ವಾಮಿತ್ರ ಸುಳ್ಳು ಹೇಳಿಸಿಂತ ಅವನು ಹೋದ, ಅವನು ಕೂಡ ಕಾಟಕ್ಕೆ ಹರಿಶ್ಚಂದ್ರ ದಿನ ವನವಾಸಕ್ಕೆ ಬಂದ. ಅದ್ರ ಜೊತೆಲಿ ಈ ವಿಶ್ವಾಮಿತ್ರನ ಜೊತೆಲಿ ಇದ್ನಲ್ಲ ನಕ್ಷತ್ರಿಕ, ಅವನು ಎಲ್ಲೋದ್ರೂ ಬೆಂಟಿ ಹಳ್ಳ ತೋಡ್ತಾ ಇದ್ದ. ಯಾಕೆಂದರೆ ಕಾಟ ಕೊಡ್ಬೇಕಲ್ಲ, ಗುರುವಾಗ್ಬಿಟ್ಟವನೇ. ಇಂಥ ಪರಿಸ್ಥಿತಿಲಿ ನಾವು ಬದುಕ್ತಾ ಇದ್ದೀವಿ. ಇವೆಲ್ಲ ದಾಟಿ ಇವತ್ತು ನಾವು ಏನಾದ್ರು ಒಂದು ಕೆಲಸ ಮಾಡುವಂಥ ಸಂದರ್ಭ ಬಂದಿದೆ. ಬಂಧುಗಳೇ, ಇವತ್ತು ಶಾಸಕರಿಗೆ ಹೇಳ್ತೀನಿ, ಕೆಂಪೇಗೌಡರ ಶಿಲೆನ ನೀವು ಯಾವತ್ತು ಮುಟ್ಟಕ್ಕೆ ಹೋಗ್ತೀರಿ, ನಿಮಗೆ ಮುಂದೆ ಗಂಡಾಂತರ ಕಾದಿದೆ. ಯಾತಕ್ಕೆ ಹೇಳ್ತೀನಿ ಅಂದರೆ ಎದುರಿಸ್ತಾ ಇಲ್ಲ. ಯಾಕೆಂದರೆ ಸರ್ಕಾರ ನಿಮ್ಮದು, ಅಧಿಕಾರ ನಿಮ್ಮದು, ನಿಮ್ಮ ಆಡಳಿತ ನಿಮ್ಮದು, ನಿಮ್ಮನ್ನು ಎದುರಿಸೋ ಶಕ್ತಿ ನಮಗಿಲ್ಲ. ಆದರೆ ಒಬ್ಬ ದೇವರು ಅಂತ ಇದ್ದಾನಲ್ಲ, ಈ ಭಗವಂತ ಕೂಡ ಏಟಿದೆಯಲ್ಲ, ಅದು ನಿಮ್ಗೆ ಗೊತ್ತೇ ಆಗಲ್ಲ, ಭಗವಂತ ಕೊಡ್ತಾನೆ. ಅದಕ್ಕೆ ನಮ್ಮೆಲ್ಲರ ನೋವು, ನಮ್ಮೆಲ್ಲರ ಶಾಪ, ಆಮೇಲೆ ಗೊತ್ತಿಲ್ಲದೆ ಇಲ್ಲಿ ಬರೋಕ್ಕಾಗಿ ಎದ್ರುಕೊಂಡು ಪಟ್ಟಲ್ಲಿ ಹೋಗ್ಬಿಟ್ಟು ಹಿಂದೆಗಡೆ ಅಯ್ಯೋ ಹಿಂಗಾಗೋಗಿದ್ದೀವಿ ಅಂತ ಹೇಳೋ ಅಂತ ಶಾಪ ಇದೆಯಲ್ಲ, ಯಾರೂ ಬೇಡ. ಆ ತರಕಾರಿ ಮಾರಿ ದಿನ 20 ಕೊಟ್ಟು ಅವ್ರ ಜೀವನ ಎಲ್ಲ ಸಾಗಿಸ್ಬಿಟ್ಟವ್ರಲ್ಲ, ಅವ್ರ ಶಾಪನೇ ಸಾಕಾಗ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ. ಹಂಗಾಗಿ ಮುಂದಿನ ದಿನಗಳಿಗೆ ಒಳ್ಳೇದು ಮಾಡಪ್ಪ, ಒಳ್ಳೇದು ಮಾಡಿ. ಯಾರೂ ಶಾಶ್ವತ ಇಲ್ಲ ನೋಡು. ಇವತ್ತಿರ್ತೀವಿ, ನಾಳೆ ಇಲ್ಲ, ನಾಳೆ ಇದ್ದೊಂದು ನಾಡ್ದಿಲ್ಲ. ಹುಟ್ಟು ಸಾವಿನ ಮಧ್ಯೆ ಸಾಧನೆಯ ಹಾದಿಯನ್ನು ಮಾಡಬೇಕು. ಸಾವಿನ ಮಧ್ಯೆ ಹಾದಿಯನ್ನು ಮಾಡಬೇಕಾದ್ರೆ ಅವನು ಕೆಲವು ನಿಯಮಗಳು ಇರ್ತವೆ. ಅವನು ಯಾವತ್ತು ಸಾಧನೆ ಆದಲ್ಲಿ ಬೋರ್ಡ್ ಮೇಲೆ ಕಲ್ಲು ಹಾಕಿ ಶಾಸನವನ್ನು ಮಾಡಿಸ್ತಾನೆ, ಅವನ ಜೀವನ ಅವತ್ತು ಪಾವನವಾಗ್ತದೆ. ತಿಂದು ಕುಡಿದು ಸತ್ತೋಗ್ಬಿಟ್ರೆ ಅವನ ಜೀವನ ಪಾವನ ಅಲ್ಲ. ಯಾವತ್ತೂ ಸಾಧನೆ ಅಂದರೆ ನಮ್ಮ ಶಾಸನಗಳ ಬಗ್ಗೆ ನಮ್ಮ ಹೆಸರು ನೋಂದಾಯಿಸಿದಾಗ ಮನುಷ್ಯನಿಗೆ ಒಂದು ಸಾಧನೆಯ ಗರಿ ಸಿಗ್ತದೆ. ಹಂಗಾಗಿ ನಿನಗೂ ಯಾವುದೋ ಒಂದು ಹಿಂದಿನ ಪೂರ್ವಜನಿಕರ ಪುಣ್ಯನ ನಿನಗೂ ಸಿಕ್ಕಿದೆ. ಆ ಪುಣ್ಯದಲ್ಲಿ ಪಾಪ ಮಾಡಬೇಡ, ಇನ್ನೊಂದು ಸ್ವಲ್ಪ ಪುಣ್ಯ ಮಾಡುವಂತನೂ ಎಲ್ಲರ ಮುಂದೆ ಹೇಳ್ತೀನಿ. ಹಾಗಾಗಿ ಇಲ್ಲಿವರೆಗೂ ನನಗೆ ಎಲ್ಲ ಸಹಕರಿಸಿದ್ದೀರ, ಎಲ್ಲ ಹಿರಿಯರು, ವಿಚಾರವಂತರು, ಸ್ನೇಹಿತರು, ವೀರಮ್ಮಣ್ಣವರು ಮತ್ತು ನಮ್ಮ ಸಿದ್ದರಾಜ್ ಅವರು ಎಲ್ಲರೂ ಸೇರಿ ಬಂದಿದ್ದೀರಿ. ಇವತ್ತು ಇದನ್ನು ಯಾತಕ್ಕೆ ವಿಷಯವನ್ನು ಪ್ರಸ್ತಾಪ ಮಾಡ್ತೀನಿ ಅಂದರೆ, ಮಾಗಡಿಯಲ್ಲಿ ಪಟ್ಟಣದಲ್ಲಿ ಈ ಒಂದು ಜಾಗ ಬಿಟ್ಟರೆ ತಾಲೂಕಿನ ಜನಕ್ಕೆ ಎಲ್ಲೂ ಕೂರಲಿಕ್ಕೆ ಜಾಗ ಇಲ್ಲ. ಒಂದು ಪುರಸಭೆ ಇರ್ಬೋದು, ಒಂದು ಹಾಸ್ಪಿಟ್ಲ್ ಇರ್ಬೋದು, ಒಂದು ತಾಲೂಕು ಆಫೀಸ್ ಇರ್ಬೋದು, ಬಸ್ ಸ್ಟ್ಯಾಂಡ್ ಇರ್ಬೋದು, ಮತ್ತು ಪೊಲೀಸ್ ಸ್ಟೇಷನ್ ಇರ್ಬೋದು, ಮಾರ್ಕೆಟ್ ಇರ್ಬೋದು, ಎಲ್ಲದಕ್ಕೂ ಮಧ್ಯಭಾಗದಲ್ಲಿ ಕನಿಷ್ಠ ಪಕ್ಷ 300 ಅಡಿ ಅಂತರದಲ್ಲಿ ಇರುವಂಥ ಒಂದೇ ಒಂದು ಪಾರ್ಕು ಕೆಂಪೇಗೌಡರ ಪಾರ್ಕು. ಇದು ಜೀವಂತವಾಗಿರಬೇಕು. ಈ ಹುಲ್ಲುಗಾವಲು ಮತ್ತೊಂದು ಕಾವಲು ಎಲ್ಲ ಕಿತ್ತಿ 2.5 ಎಕರೆ ನೀವು ಒಂದು ಲೆಕ್ಕವನ್ನು ಮಾಡಿದಿರಿ.
227ನೇ ಸರ್ವೆ ನಂಬರ್ ಮಾಡಿದಿರಿ. 27ನೇ ಸರ್ವೆ ನಂಬರ್ಲೆ 2 ಎಕರೆ 21 ಕುಂಟಲ್ಲಿ ಒಂದು ಮರನೂ ಕಡಿಬಾರ್ದು, ಇಲ್ಲಿ ಕಾಮಗಾರಿನೂ ಆಗಬಾರ್ದು, ಇದು ಯಥಾಸ್ಥಿತಿ ಇರಬೇಕು ಅಂತ ಹೇಳಿ ಒಂದು ನ್ಯಾಯಾಲಯದ ತೀರ್ಪು ಹೊರಬಂದು ನಾವು ಇಲ್ಲಿ ಒಂದು ಕಟೌಟನ್ನು ಹಾಕಿದ್ವಿ. ಇಲ್ಲಿ ಒಂದು ಸೈಡ್ ಕೊಟ್ಟು ಸ್ವಲ್ಪ ಕಟೌಟ್ ಹಾಕಿದ್ವಿ. ಅಲ್ಲಿ ಯಾವ ನ್ಯಾಯಾಲಯದ ಏನು ತೀರ್ಪು ಬಂದಿದೆ ಅಂತ ಒಂದು ಕಟೌಟನ್ನು ಹಾಕಿದ್ವಿ. ಇದು ಸಾರ್ವಜನಿಕರಿಗೆ ಗೊತ್ತಾಗಬೇಕು. ಇದು ಯಾವತ್ತೂ ಬಂದರೂ ನಮ್ಮೆಲ್ಲರ ಪಾರ್ಕು ಅಂತ ಅವ್ರ ಭಾವನೆ ಮೂಡಬೇಕು. ಈ ನಳ್ಳಲ್ಲಿ ಸರ್ಕಾರದ ಕೆಲಸ ಆಗಲಿ ಆಗದೇ ಇರಲಿ, ಹಾಸ್ಪಿಟ್ಲಿಗೆ ಬಂದು ಕೆಲಸ ಆಗಲಿ ಆಗದೇ ಇರಲಿ, ಏನೇ ಕೆಲಸಕ್ಕೆ ಬಂದರೂ ಈ ನಳ್ಳಲ್ಲಿ ಕೂತ್ಕೊಂಡು 4 ಕಣಿ ಕಳ್ಳೆಕಾಯಿ ತೊಗೊಂಡು 4 ಅವ್ರು ತಿಂದು 2 ಕಳ್ಳೆಕಾಯಿ ಬಂದೋನಿಗೆ ಕೊಟ್ಟು ಮನೆಗೆ ಹೋಗಿ ಊಟ ಮಾಡಿ ನಿದ್ದೆ ಮಾಡೋಕ್ಕಾದ್ರೂ ಈ ಮರದ ನೆರಳು ಇರಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಿಮ್ಮನ್ನೆಲ್ಲ ಕರೆಸಿ ಈ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದೀನಿ. ಹಾಗಾಗಿ ಇವತ್ತು ನಮ್ಮ ಮಾಗಡಿಯಲ್ಲಿ ಇವತ್ತು ಎಚ್ಚೆತ್ಕೊಳ್ಳಿ ಶಾಸಕರೇ, ನೀವು ಯಾವ್ಯಾವ ಕೆಲಸಗಳನ್ನು ಮಾಡ್ತೀರಿ ಅಲ್ಲಿ ಒಂದು ನಾಮಫಲಕವನ್ನು ಹಾಕಿ ಏನು ಯಾವ ಇಲಾಖೆಯಿಂದ ಹಣ ಬಂದಿರುತ್ತೆ ಸೂಕ್ಷ್ಮವಾಗಿ ಗಮನಿಸ್ಕೊಡಿ. ಮತ್ತು ಯಾರು ಗುತ್ತಿಗೆದಾರರು ಅಂತ ಹೇಳಿ ಅಲ್ಲಾಗುವಂಥ ಕಾಮಗಾರಿಗಳು ಸರಿ ಇದೆಯಲ್ಲ ನೀವು ಬಗೆಹರಿಸಿ ಸಾರ್ವಜನಿಕರು ನೋಡಲಿ. ನೀವು ಯಾವುದೂ ಬೋಲ್ಡ್ ಹಾಕಲಿಲ್ಲ ಅಂದರೆ ನೀವು ಇದು ತಪ್ಪ. ಮೊದಲನೇ ನೀವು ನೀವು ಸರಿ ದಾರಿ ಇಲ್ಲ ಅಂದಾಗ ಕೆಳಗಡೆ ಯಾವೂ ಸರಿ ಹೋಗೋದಿಲ್ಲ. ಅದಕ್ಕೆ ಇವತ್ತು ಎಚ್ಚೆತ್ಕೊಂಡು ನೀವು ಪ್ರಾಮಾಣಿಕರು, ಸರ್ಕಾರನ ಆಡಳಿಕೆ ನಡೆಸ್ತಾ ಇರೋದು ನಿಮ್ಮದೇ ಸರ್ವಾಧಿಕಾರ ಎಲ್ಲ ಇದೆ. ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇದ್ದೀವಿ, ನೀವು ಮೊದಲು ನೋಟಿಸ್ ಬೋರ್ಡ್ ಹಾಕಿ. ನೀವು ಹಾಕಿಲ್ಲ ಅಂದರೆ ನಾವು ಖಂಡಿಸ್ತೀವಿ, ನಿಮ್ಮ ವಿರೋಧಿಗಳಾಗಿ ನಿಂತ್ಕೋತೀವಿ. ಮುಂದಿನ ದಿನಗಳಲ್ಲಿ ನಿಮ್ಮ ಸೋಲನ್ನು ನಾವು ನೋಡ್ತೀವಿ. ಇದು ನೀವು ಮಾಡ್ತಾ ಇರೋದು ಅನ್ಯಾಯಗಳು 1, 2 ಅಲ್ಲ. ಇವತ್ತು ಮಾಗಡಿ ಕೋಟೆನ 8 ಭಾಗವಾಗಿ ಖಾತೆಗಳನ್ನು ಮಾಡಿದ್ದಾರೆ. ಎಷ್ಟು ಭಾಗ? 8 ಭಾಗ. ಅದರಲ್ಲಿ ಒಂದು ಸೋಮೇಶ್ವರ ದೇವರ ಒಂದು ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಸೋಮೇಶ್ವರ ದೇವರು ಎಲ್ಲ ಮಾಗಡಿಲಿರೋದು ನೋಡಿದ್ದೀರನಪ್ಪ ಎಲ್ಲ ಪುಣ್ಯಾತ್ಮರ. ಸೋಮೇಶ್ವರನ ದೇವಸ್ಥಾನ ನೋಡಿದ್ದೀರಾ? ಸೋಮದೇವರ ದೇವಸ್ಥಾನ ದೇವ್ರನ್ನ ನೋಡಿದ್ದೀರಾ? ಮನುಷ್ಯ ಅವನು ದೇವ್ರು ಅಂದ್ಕೊಂಡ್ರೆ ಕಲ್ಲು ದೇವ್ರಲ್ಲ, ಈಗ ಇವನು ಮನುಷ್ಯ. ಸೋಮೇಶ್ವರ ದೇವರು ಆ ಮುಂಡೆ ಮಗ ಬದುಕವನು ಸತ್ತವನು, ಅವನ ಹೆಸರು ಯಾಕೆ ಗೊತ್ತೋ ಇಲ್ಲಿವರೆಗೂ ಗೊತ್ತಿಲ್ಲ. ಅವನ ಹೆಸರಲ್ಲೂ ಕೆಲವೆಲ್ಲ ಖಾತೆ ಕಂದಾಯ ಎಲ್ಲ ಬಂದಿದೆ. ಇನ್ನೊಂದು ದುರ್ದೈವ ಏನು ಅಂದರೆ, ಈ ಸೋಮೇಶ್ವರ ದೇವರ ಹೆಸರಲ್ಲಿ ಕಂದಕಗಳು ಏನೇನು ಭಾಗದಲ್ಲಿ 2 ಭಾಗ ಮಾಡಿ, ಒಂದು ಭಾಗದಲ್ಲಿ 23 ಲಕ್ಷ, ಇನ್ನೊಂದು ಭಾಗದ ಕೋಟೆಯ ಪಕ್ಕದಲ್ಲಿ 53 ಲಕ್ಷ, ಒಟ್ಟು 76 ಲಕ್ಷ ಹಣವನ್ನು KCP ರಸ್ತೆಯವರ ಕಡೆಯಿಂದ ಸೋಮೇಶ್ವರ ದೇವರ ಹೆಸರಿಗೆ ಹೋಗಿದೆ. ಯಾವ ದೇವರು ಯಾರಿಗೂ ಗೊತ್ತಿಲ್ಲ, ಮಾಗಡಿಲಿರೋರಿಗೂ ಗೊತ್ತಿಲ್ಲ. ಆ ದೇವರನ್ನ ಇವ್ರ ಮನೆಗೇನ ರಾತ್ರಿ ಹೊತ್ತು ಹೋಯ್ತವ ಅಂತ ದುಡ್ಡು ಕೊಡೋಕ್ಕೆ. ಯಾವ ದೇವ್ರು ತಿಂತೀರಿ ದುಡ್ಡು? ಏನೋಪ್ಪ ಇದೆಲ್ಲ ನೋಡಿದಾಗ ನಮಗೆ ಇವೆಲ್ಲ ನಮ್ಮ ತಾಲೂಕಿನ ಈ ಎಲ್ಲ ಅವ್ಯವಸ್ಥೆಗಳನ್ನು ನಮ್ಮ ಬಾಯಿಲಿ ಬಂದಾಗ ನಮ್ಗಳಿಗೆ ಒಂಥರ ಅಸಹ್ಯ ಅನ್ನಿಸ್ತದೆ. ಅದೇನು ನಿಮಗೆ ಖುಷಿ ಆಗುತ್ತೆ ಅನ್ನೋ ಗೊತ್ತಿಲ್ಲ, ನಮ್ಗೆ ಅಸಹ್ಯ ಅನ್ನಿಸ್ತದೆ. ನಮ್ಮ ಮಣ್ಣಿನ ಬಗ್ಗೆ, ನಮ್ಮ ಜನದ ಬಗ್ಗೆ ಇಂಥ ಅವಿವೇಕಗಳ ಜೊತೆಲಿ ನಾವು ಮಾತಾಡಬೇಕಲ್ಲ ಅಂಥೇಳಿ ನಮಗೂ ಭಾಳ ನೋವಾಗ್ತದೆ. ಹಾಗಾಗಿ ಇವೆಲ್ಲ ಇನ್ನೂ ಸಾಕಷ್ಟು ಇದೆ. ಯಾಕಂದರೆ ಇದು ಒಂದಿಲ್ಲ, ಇವತ್ತು ನಾನು ಕಡತಗಳನ್ನು ತಂದಂಥ ಬ್ಯಾಗನೇ ಬಿಟ್ಟು ಬಂದಿರೋದಕ್ಕೋಸ್ಕರ ಇವತ್ತು ಅನೇಕ ವಿಷಯಗಳನ್ನು ಪ್ರಸ್ತಾಪ ಮಾಡ್ತಿಲ್ಲ. ಅದನ್ನು ದಾಖಲೆ ಸಮೇತ ಮುಂದಿನ ದಿನಗಳಲ್ಲಿ ನಾನು ತರ್ತೀನಿ. ಇಲ್ಲಿ ಆಗ್ತಾ ಇರುವಂಥ ಅನ್ಯಾಯ ಇನ್ನು ಯಾವ ತಾಲೂಕಲ್ಲೂ ಆಗಲ್ಲ. ಆಮೇಲೆ ದಾರಿದ್ರ್ಯದ ಒಂದು ತಾಲೂಕು ಅಂದರೆ ಏನು, ನಮ್ಮ ಸ್ವಾತಂತ್ರ್ಯ ಬಂದ ಕಾಲದಲ್ಲಿ 175ನೇ ಹಿಂದುಳಿದ ತಾಲೂಕು ಅಂತ ಯಾವತ್ತು ಘೋಷಣೆ ಆಯಿತು, ಈಗ 175ರಿಂದ ದಾಟಿ 200 ಹೊಂಟೋಗ್ಬಿಟ್ಟಿದೆ. ಇದು ಬೆಂಗಳೂರಿನ ಕೂಗಳದ್ದಲ್ಲಿರುವಂಥ ಜಾಗ ಮಾಗಡಿ. ಇತಿಹಾಸ ಪ್ರಸಿದ್ಧ ಹೆಸರನ್ನು ಗಳಿಸಿದಂಥ ಮಾಗಡಿ. ಇಬ್ಬರು ದೊಡ್ಡ ಗುರುಕುಲಗಳನ್ನು ಸೃಷ್ಟಿ ಮಾಡಿದಂಥವರ ಮಾಗಡಿ, ಕೆಂಪೇಗೌಡರ ಹೆಸರಂಥ ಮಾಗಡಿ. ಇಂಥ ಸಂತರಿರೋ ಸಂದರ್ಭದಲ್ಲಿ
ಮಾಂಡವ ಮಹರ್ಷಿಗಳು ರಂಗನಾಥ ಸ್ವಾಮಿನ ಧರೆಗೆ ತಂದಂಥ ಪುಣ್ಯಭೂಮಿಯಲ್ಲಿ ವರುಣನ ಆಶೀರ್ವಾದದಿಂದ ಎಲ್ಲ ರೈತರು ಸುಭಕ್ಷಿತವಾಗಿ ಸದಾಕಾಲ ಜೀವನ ಮಾಡುವಂತೆ ಈ ಪವಿತ್ರವಾದ ಮಣ್ಣಲ್ಲಿ ನಿಮ್ಮಂಥ ದಾರಿದ್ರ್ಯದವರು ಇವತ್ತು ದಾರಿದ್ರ್ಯವನ್ನು ತಂದು ಮಾಗಡಿಗೆ ಹಂಚ್ತಾ ಇದ್ದೀರಲ್ಲ. ದಾರಿದ್ರ್ಯ ಭಗವಂತ ಕೊಡ್ತಾ ಇಲ್ಲ, ನಿಮ್ಮಿಂದ ದಾರಿದ್ರ್ಯಗಳು ಹಂಚ್ಕೋತಾ ಇದ್ದಾರೆ. ಆ ದಾರಿದ್ರ್ಯ ಕಮ್ಮಿ ಆಗ್ಬೇಕಾದ್ರೆ ನೀವು ಪ್ರಾಮಾಣಿಕರಾಗಿ ಈ ಅಧಿಕಾರಿಗಳು ಮಾಡ್ತಾ ಇರೋಂಥ ಅವ್ರಿಗೆ ಆತ್ಮಾಭಿಮಾನ ಇಲ್ದಿರ ಮಾಡ್ದಂಥ ಕೆಲಸಗಳಿದೆ. ಅವ್ರು ಅಂದ್ಕೊಂಡಿದ್ರೆ ನಾವೆಲ್ಲ ಕೆತ್ತನೆ ಮಾಡಿಬಿಟ್ಟು ಇರೋದೆಲ್ಲ ಹಳಸಿನ್ಕಾಯಿ ಎಲ್ಲ ಸುಳಿದ್ಬಿಟ್ಟು ಇದನ್ನು ಹಣ್ಣು ತಿನ್ಬಿಟ್ಟು ಬೀಜನೂ ಸಿಪ್ಪೆ ಇಕ್ಬಿಟ್ಟು ಹೋಗ್ಬಿಡೋಣ ಅಂತ ಅವ್ರು ಅಂದ್ಕೊಂಡಿದ್ರು ಅಧಿಕಾರಿಗಳು. ನೀವೇನೇ ತಪ್ಪು ಮಾಡಿದ್ರು ನೀವು ಇದೇ ತಾಲೂಕಿನಲ್ಲಿ ನಿಮಗೆ ಶಿಕ್ಷೆಗೆ ಗುರಿಪಡಿಸೋದು ನನ್ನ ಕೆಲಸ. ನೀವು ಹೆಚ್ಚೆತ್ಕೊಂಡು ನೀವು ಕೆಲಸ ಮಾಡಿದ್ರೆ ಉಳ್ಕೊತೀರಿ, ಇಲ್ಲ ಯಾರ್ದೋ ತಾಳಕ್ಕೆ ನೀವೇನಾರ ಡ್ಯಾನ್ಸ್ ಮಾಡಿದ್ರೆ ಮುಂದೊಂದು ದಿನ ಕಟ್ಟೆ ನಿಂತ್ಕೊಂಡು ಅದಕ್ಕೆ ಒಂದು ದಂಡನೆಯನ್ನು ಕೊಡಬೇಕಾದಂಥ ಅಧಿಕಾರಿಗಳು ಕೊನೆಯದಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಇಲ್ಲಿವರೆಗೂ ನಾನು 60-70 ಲಕ್ಷ ಖರ್ಚು ಮಾಡಿದ್ದೀನಿ. ಇನ್ನು ಎಷ್ಟು ಕೋಟಿ ಖರ್ಚಾಗಲಿ ನಿಮ್ಮ ಮೇಲೆ ಯುದ್ಧ, ಧರ್ಮದ ಯುದ್ಧ ನಡೆಸ್ತೀನಿ, ಮುಂದೆ ಹೋಗ್ತೀನಿ. ನೀನು ಹೆದರೋ ಮಗ ನಾನಲ್ಲ. ಅವತ್ತು ಹೇಳಿದ್ದೀನಿ, ಇವತ್ತು ಹೇಳಿದ್ದೀನಿ, ಒಂದು ಮಾತು ನಿಮ್ಗೆ ಹೇಳಿದ್ದೆ, ಇವೆಲ್ಲ ಬಿಡಿ. ನೀವೇನಾದರೂ ನಾನು ನಿಮ್ಮಲ್ಲಿ ಬಂದರೆ ನೀವು ಪ್ರಾರಂಭ ಮಾಡಿದ್ರೆ ನಾನು ಎಂಡ್ ಮಾಡ್ತೀನಿ, ನೀವು ಪ್ರಾರಂಭ ಮಾಡಿದ್ರೆ ನಾನು ಎಂಡ್ ಮಾಡ್ತೀನಿ ಅಂತ ಅದೇ ಕೆಲಸವನ್ನು ಘಂಟಾಘೋಷವಾಗಿ ಎಲ್ಲರ ಮುಂದೆ ಹೇಳ್ತೀನಿ. ನೀವು ಯಾವುದೇ ಪ್ರಾರಂಭ ಮಾಡಿದ್ರು ಅದನ್ನು ಎಂಡ್ ಮಾಡೋ ಮಗ ನಾನು. ಒಕ್ಕಲ್ನಾಗಿ ಹುಟ್ಟಿದ್ದೀನಿ, ಭೈರವನ ಪುತ್ರನಾಗಿದ್ದೀನಿ. ಆ ಭೈರವೇಶ್ವರ ಏನು ನ್ಯಾಲ್ಗೆ ನೋಡ್ತೋ ಅದನ್ನು ಮಾಡ್ತೀನಿ. ಅದಕ್ಕೋಸ್ಕರ ಈ ಮಣ್ಣಿನಲ್ಲಿ ಸದಾ ನನ್ನ ಸೇವೆ ಇರ್ತದೆ. ಮುಂದಿನ ದಿನಗಳು ಇವಾಗ ಆಪ್ರೇಷನ್ಸ್ ಮತ್ತು ಬಿಟ್ಟಿದ್ದೆ, ಅದಕ್ಕೋಸ್ಕರ ನನ್ನ ಆರೋಗ್ಯ ಇದಾದ ಕಾರಣ ಅದು ಸ್ಥಗಿತವಾಗಿದೆ. ಮುಂದೆ ಯಥಾಸ್ಥಿತಿ ಮಾಗಡಿಯಲ್ಲಿ ಆ ಕೆಂಪೇಗೌಡರ ಈ ಮೆಡಿಕಲ್ ಕ್ಯಾಂಪು, ಸಾವಿರಾರು ಜನ ತಾಯಿಯಂದಿರ ನೋವಿದೆ, ಅವೆಲ್ಲದಕ್ಕೂ ಆ ಪರಿಹಾರವನ್ನು ಭಗವಂತ ಕಾಲವೇಶ್ವರ ನನಗೆ ಶಕ್ತಿ ತುಂಬಲಿ. ಆ ಕಷ್ಟಕ್ಕೆ ನಾವೆಲ್ಲರ ಜೊತೆಯಲ್ಲಿ ಅಕ್ಕ ತಂಗಿದ್ರೆ ಅಣ್ಣ ತಮ್ಮದ್ರ ಹಾಗೆ ಎಲ್ಲರೂ ಒಗ್ಗಟ್ಟಾಗಿ ಬದುಕೋಣ, ಬಾಳೋಣ, ಮಾಗಡಿ ಹೆಸರನ್ನು ಇತಿಹಾಸವನ್ನು ಉಳಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ವೇದಿಕೆ ಇರುವಂಥ ಎಲ್ಲ ಹಿರಿಯರಿಗೂ ಚಿಂತಕರಿಗೂ ಇವತ್ತು ಬಂದು ಈ ಕಾರ್ಯಕ್ರಮಕ್ಕೆ ಪೂರ್ಣವಾಗಿ ನಿಂತು ಸಹಕಾರ ಕೊಟ್ಟ ಮಾಲಿಂಗನ ಪದಿಕ ಇವರಿಗೂ, ಆಮೇಲೆ ಚರ್ಚೆಗೆ ಕರೆದ್ರೆ ಭಾಗವಹಿಸ್ತೀರಾ? ಇಲ್ಲ ಈಗ ಬರೋಕ್ಕೆ ಹೇಳಿದ್ರು, ಬರ್ತೀವಿ. ಎರಡನೇದು, ಸಾರ್ವಜನಿಕರಿಗೆ ಆಸ್ಪತ್ರೆ ಕಟ್ಟಕ್ಕೆ ಹೋದಾಗ ಕೃಷ್ಣಮೂರ್ತಿ ಅಡ್ಡಿಪಡಿಸ್ತಿದ್ದಾರೆ. ಇರೋ ಹಾಸ್ಪಿಟ್ಲಲ್ಲಿ ನರ್ಸ್ಗಳೆಲ್ಲ ಆಮ್ಲಜನಕ ಇಲ್ಲ, ಮತ್ತು ಕೆಲಸ ಸ್ಟಾರ್ಟ್ ಮಾಡಿ ಅದು ಎಷ್ಟೋ ಕೋಟಿ ದುಡ್ಡು ಬಂದರೆ ಇನ್ನೂ ಕಸ ಗುಡಿಸ್ಕೊಂಡೇ ಕೂತವ್ರೆ. ನಿಮ್ಮ ಯೋಗ್ಯತೆಗೆ ಎಷ್ಟು ಆಪ್ರೇಷನ್ ಮಾಡ್ತೀರಿ ಇಲ್ಲಿ? ಮಾತಾಡ್ಬೇಕಾದ್ರೂ ನ್ಯಾಲ್ಗೆ ಸರಿ ಇರಬೇಕು. ಒಂದು ತಾಲೂಕಲ್ಲಿ ಒಂದು ಹಾಸ್ಪಿಟ್ಲಿಗಿಂತ ಎರಡನೇ ಹಾಸ್ಪಿಟ್ಲ್ ಬರ್ಬೇಕಾದ್ರೆ ಎಷ್ಟು ಆಪರೇಷನ್ ಆಗಬೇಕು ಮಾಡಿದ್ದೀರಾ ನೀವು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನೀವು ಸಾರ್ವಜನಿಕರ ಕೆಲಸ ಮಾಡುವಂತ ಜನಪ್ರತಿಗಳು ಮಾಡಿದ್ರೆ ಜನಪ್ರತಿಗಳು ನೀವು ಮಾಡಿದ್ರೆ ಇವತ್ತು ಯಾಕ್ರಿ ನಾನು ಯಾಕ್ರಿ ಇಲ್ಲಿಂದ ಎಲ್ಲ ಬಸ್ಗಳು ತುಂಬ್ಕೊಂಡೋಗಿ ಎಲ್ಲ ಹಾಸ್ಪಿಟ್ಲಿಗೆ ಬಂದು ಆಪರೇಷನ್ ಮಾಡಿಸ್ಬೇಕಾಗಿತ್ತು? ನಿಮ್ಗೆ ಹೇಳಕ್ಕೆ ನಾಚಿಕೆ ಆಗಲ್ಬೇಕ್ರಿ ಇವ್ರಿಗೆ. ಹಾಸ್ಪಿಟ್ಲ್ ಅಂತ ಹಾಸ್ಪಿಟ್ಲು ಯಾವ ಹಾಸ್ಪಿಟ್ಲು ಹೋಗ್ಲಿ, ನೀವೆಲ್ಲ ಹೇಳ್ತಿರಲ್ಲ. ಇವತ್ತು ನಾನು ಎಲ್ಲರ ಮುಂದೆ ಹೇಳ್ತೀನಿ, ಆಯಿತು ಇವತ್ತು ಕೆಂಪೇಗೌಡ ಶೆಲ್ಲಿ ನಾನೇ ಕಿತ್ತಾಕ್ತೀನಿ, ನಾನು ಇವಾಗ ಜಾಗ ಕೊಡಲಿ, ಆಯಿತಾ? ಒಂದು. ಎರಡನೇದು, ನೀವು 2028 ಎಲೆಕ್ಷನ್ ಬರೋದ್ರೊಳಗಡೆ ನೀವು ಹಾಸ್ಪಿಟ್ಲಿಗೆ ಕಟ್ತೀರೇನ್ರಿ? ನಿಮಗೆ ಯೋಗ್ಯತೆ ಐತೇನ್ರಿ? ತಾಕತ್ತಿದ್ರೆ ಹೇಳಿ, ನಾನೇ ಇದನ್ನೆಲ್ಲ ಖಾಲಿ ಮಾಡಿಸ್ಕೊಡ್ತೀನಿ. ಬೊಗಳೋ ನಾಯಿ ಕಚ್ಚಲು ಅಂತ ಹಂಗೆ ಬರೀ ಬೊಗಳೋದ್ರಿಂದ ನನಗೆ ಬೊಗಳೋದ್ರ ಕಂಡ್ರೆ ಆಗಲ್ಲ. ಮಾಡೋಕ್ಕೆ ತಾಕತ್ತಿದ್ರೆ ಮಾಡಿ ತೋರಿಸು, ಇಲ್ಲ ಬಾಯಿ ಮುಚ್ಕೊಂಡು ಇರು. ಎಲ್ಲರೂ ಮಾತು ಎರಡೂ ಬಿಟ್ಬಿಟ್ಟು ಈ ಖಾಲಿ ಡಬ್ಬಕ್ಕೆ ಕಲ್ಲು ಹಾಕೊಂಡು ಊರವ್ರಿಗೆಲ್ಲ ಒಂದು ಡಬ್ಬ ಕೊಟ್ಬಿಟ್ಟು ಅಲ್ಲಾಡ್ಸೋ ಕೆಲಸ ಬೇಡ. ಇಲ್ಲಿವರೆಗೂ ಮಾಡಿ ಸಾಕು. ನೀವು ಯಾವುದೇ ನೀವು ಅನ್ಯಾಯಕ್ಕಾಗಿ ಏನೇ ಮಾಡಿದ್ರು ನಾನು ಈ ಮಣ್ಣಿಗೋಸ್ಕರ ಏನು ತ್ಯಾಗ ಬೇಕಾದ್ರೂ ಮಾಡ್ತೀನಿ, ಯಾವುದಕ್ಕೂ ಬೇಕಾದ್ರೂ ಸಿದ್ಧನಾಗಿದ್ದೀನಿ. ಅದರೊಳಗೆ ಯಾವ್ದು ಹಿಂದೆ ಹೋಗೋ ಪ್ರಶ್ನೆ ಇಲ್ಲ. ನೀವು ಫಸ್ಟು ಈ ಹಾಸ್ಪಿಟ್ಲ್ ಕ್ಲಿಯರ್ ಮಾಡಿದ್ರಿ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ ಹಾಸ್ಪಿಟ್ಲು? ಯಾವ ನಮ್ಮ ಫಲಕ ಹಾಕಿದ್ರಿ? ಯಾರು ಗುತ್ತಿಗೆದಾರ? ಯಾವ ಮೆಟೀರಿಯಲ್ ಹಾಕಿದಿರಿ? ಎಷ್ಟು ಆಪ್ರೇಷನ್ ಆಯ್ತಾ ಇದೆ? ಒಂದು ಕೇಳಿದ್ರೆ ಮಾಹಿತಿ ಹಕ್ಕಲ್ಲಿ ಒಂದೇ ಒಂದು ದಾಖಲೆ ಕೊಡೋದು ನಿಮ್ಗೆ ಯೋಗ್ಯತೆ ಇಲ್ಲ. ಹಾಂ ಕೊಡ್ರಿ, ಸರ್ಕಾರದ ಜವಾಬ್ದಾರಿ. ನಾವು ಏನು ಕೇಳಿದ್ರು ನಿಮ್ಗೆ ಕೊಡೋ ಹಕ್ಕಿದೆ, ನಾವು ಕೇಳೋ ಹಕ್ಕಿದೆ, ನೀವು ಕೊಡೋ ಕಾನೂನಿದೆ, ಕೊಟ್ಟಿದ್ದೀರಿ.
ಹಾ ಹಾ ಯಾರೇ ಪ್ರತಿಯೊಬ್ಬರು ಬಂದ್ರು ಬೆಂಗಳೂರಿಗೆ ಕಳ್ಸೋದು. ಹಾ ಯಾವ ಬೈಕ್ ಚೀಟಿ ಬರೀ ಬೆಂಗಳೂರಿಗೆ ಕರಿ ಕೇಳಿದ್ರೆ ಇಲ್ಲಿ ಹಾಸ್ಪಿಟ್ಲ್ ಕಡ್ತೀನಿ ಮರ ಕಡಿಯೋದಲ್ಲ ಏಕ ಕಡ್ದು ರುಚಿ ಸಿಕ್ಬಿಟ್ಟವೆ ಮರದ್ದು ದುಡ್ಡು ತಿಂದು ಇವನ್ನು ಕಡ್ದು ತಿನ್ಬೇಕು. ಒಂದು ಎರಡನೇದು ಅಂದ್ರೆ ಹಳೆ ಕಟ್ಟಡ ಹೊಡಿಬೇಕು. ಹಳೆ ಕಟ್ಟಡ ಹೊಡೆದ್ರೆ ಕಲ್ಲು ಸಿಗ್ತವೆ, ಸಿಮೆಂಟ್ ಸಿಗ್ತದೆ. ಇದನ್ಕಿಂತ ಇನ್ನೊಂದು ಕಾಂಪೌಂಡ್ಗೆ ಹಾಕ್ಬೇಕು. ಅಲ್ಲಿ ಹಳೆ ಕಲ್ಲಿಗೆ ಹೊಸ ಬಿಲ್ ಆಗ್ಬೇಕು. ನೀವು ಮಾಡಿ ಅಭ್ಯಾಸ ಆಗದೆ ಕೇಳಿದ್ರೆ ಭೂಮಿ ಒಳಗೆ ಕಲ್ಲು ಅಂತೀರಿ. ಅಧಿಕಾರಿಗಳು ಎಲ್ಲರನ್ನು ಬಿಟ್ಟು ನೀವೇ ಗಲಾಟೆ ಮಾಡಿಸ್ತೀರಿ. ಏನು ಮಾಡ್ಬೇಕು ಜನ? ಏನ್ರಿ ಮಾಡಬೇಕು? ನೀವು ಮೊದಲು ಹಾಸ್ಪಿಟ್ಲ್ ಕಟ್ಟೋದಕ್ಕಿಂತ ಮೊದಲು ಇರೋ ಹಾಸ್ಪಿಟ್ಲ್ ಸರಿ ಮಾಡಿರಿ. ಅವತ್ತು ನಿಮ್ಮ ಜವಾಬ್ದಾರಿ ನಾನು ಉತ್ತರ ಕೊಡ್ತೀನಿ. ಇಲ್ಲಿ ಏನೂ ಇಲ್ಲ. ಬೆಳಗ್ಗೆ ಒಂದು ಬೆಡ್ಶೀಟಿಗೆ ಹಾಕೊಂಬರೋದು 5 ಗಂಟೆಗೆ. ಹಾಂ ಏನೇನು ನಡೀತೋ? ಹಾಂ ನೀರು ಬರ್ತದ? ನೀರೇ ಇಲ್ಲ. ನೀರಿಲ್ಲ. ಅವನು ಯಾವನ ಬಿಟ್ಟಿದ್ನಲ್ಲ ಎಲ್ಲವನು. ಎಲ್ಲ ಮಾಡ್ಬಿಡ್ತೀನಿ ಅಣ್ಣ. ಮಾಡ್ಬಿಡ. ಆ ಹಾಸ್ಪಿಟ್ಲಲ್ಲಿ ನೀರಿಲ್ಲ ಅಂತ ನಿನ್ನ ಬಾಯಿಲೆ ನಿನಗೆ ಹೇಳ್ತಾರೆ ಅಂದಾಗ ನೀನು ಎಷ್ಟೋ ಮಟ್ಟಿಗೆ ನೀನು ಆಡಳಿತ ಇದೆ ಅಂತ ನೀನು ಒಂದ್ಸಾರಿ ಮನೆಗೆ ಹೋಗಿ ಯೋಚನೆ ಮಾಡಿ. ಅವೆಲ್ಲ ಬಿಡಿ. ಏನು 3 ಗಂಟೆ ಯಾರ ನೋಡೋರು ಯೂಟ್ಯೂಬಲ್ಲಿ ಅಯ್ಯೋ ಏನು ಮಾಗಡಿ ಶಾಸಕರು ಏನು 3 ಗಂಟೆಗೆ ಹೋಯ್ತಾರಪ್ಪ ಅಭಿವೃದ್ಧಿಗೆ, ಅಯ್ಯೋ 4 ಗಂಟೆಗೆ ಹೋಯ್ತಾರಪ್ಪ, 7 ಗಂಟೆಗೆ ಹೋಯ್ತಾರಪ್ಪ, ನಿದ್ದೆನೇ ಮಾಡಲ್ವ ಅಂತಪ್ಪ. ನಿದ್ದೆ ಮಾಡೋದಲ್ಲ, ರಾತ್ರಿ 3 ಗಂಟೆಗೆ ಬಂದು ಎಲ್ಲೆಲ್ಲಿ ಏನೇನು ಸಿಗ್ತದೆ, ಯಾವ್ಯಾವ ಜಾಗದಲ್ಲಿ ಕಿತ್ತಾಕ್ಬೇಕು, ಯಾವ್ಯಾವ ಜಾಗದಲ್ಲಿ ಜರುಗಿಸ್ಬೇಕು, ಯಾರ್ಯಾರು ಬಾಯಿ ಮುಚ್ಚಿಸ್ಬೇಕು ಅಂತ ಬರೋ ಟೈಮ್ ಬಿಟ್ರೆ ಇದು ಉದ್ಧಾರ ಅಭಿವೃದ್ಧಿ ಕಾರ್ಯಕ್ರಮದ ಅಲ್ಲ. ಅದನ್ನ ಶಾಸಕರು ಎಲ್ಲೇ ಕರೆದ್ರು ನಾವು ಹೇಳ್ತೀವಿ. ಅಭಿವೃದ್ಧಿ ತೋರಿಸ್ಬೇಕು ಅಂದರೆ ನೀವು ಮುಂದಿನ ಕೆಲಸ ಆಮೇಲೆ ಇರಲಿ. ಕಟ್ಟಡಗಳು ಮಾಗಡಿ ತಾಲೂಕಲ್ಲಿ ಒಂದು ಕನಿಷ್ಠ ಪಕ್ಷ ಒಂದು ರೀಸರ್ಚ್ಗೆ ಹೋಗೋ ಜಾಗ ಬೇಡವೇನ್ರಿ? ಒಂದು ವಿಸರ್ಜನೆ ಮಾಡೋವಂಥ ಜಾಗ ಇಲ್ವಲ್ರಿ? ತಾಲೂಕು ಆಫೀಸಲ್ಲಿ ಬೋಲ್ಡ್ ಹಾಕಿದ್ರಿ ಯಾರು ಬರಬೇಡಿ, ಉತ್ಸವಕ್ಕೆ ಬರಬೇಡಿ, ಕಟ್ಸ್ಕೋಗಿ ಬರಬೇಡಿ ಅಂತ. ಇದಕ್ಕಿಂತ ನಾಚಿಕೆ ಯಾವ್ದಾನ ಜಾಗ ಇದ್ರೆ ಹೇಳ್ರಿ. ಹಾಂ ಕಾಲೇಜ್ ಹತ್ರ ಅಲ್ಲೊಂದು ಹಾಕಿದಿರಿ, 4-5 ವರ್ಷ ಆಯಿತು, ಜಾಡ್ ಕಟ್ಕೊಂಡು ಕೂತದೆ, ಬಾಗಿಲಿಲ್ಲ, ಕಿಟಕಿ ಇಲ್ಲ. ಏನು ಕಾಲೇಜ್ ಮಕ್ಕಳಲ್ಲಿ ಹೋಗ್ಬೇಕು? ಹಾಂ ಅದು ಎಳ್ನೇದಾಯ್ತನ್ರಿ. ಬಾಳೆಹಣ್ಣು ಮಂಡಿಲಿ ಅಲ್ಲಿ ಬೀಗ ಹಾಕಿ 6 ವರ್ಷ ಆಗೋಯ್ತು. ಆ ಕಿಟಕಿಯಲ್ಲಿ ಪಡ್ಕಿಲೆಲ್ಲ ಹುಚ್ಚ ಉಯ್ತಾರೆ. ಅದಕ್ಕೆ ಆ ಜಾಗಕ್ಕೆ ಮಾರ್ಕೆಟ್ಗೆ ಒಂದು 10 ಅಂಗಡಿನ ಆ ವಾಸನೆಗೆ ಬಿಟ್ಟುಬಿಟ್ಟವ್ರೆ. ಇದನ್ನು ಕ್ಲೀನ್ ಮಾಡಿಸಿದ್ರಿ. ಏನಾರ ಹೇಳ್ಬೇಕಾದ್ರೆ ನಾಲ್ಗೆ ತಿನ್ನಲ್ಲಿ ಅನ್ನ ತಿನ್ನೋ ಮಾತು ಸರಿಯಾಗಿ ಬರಬೇಕು. ಚರ್ಚೆಗಲ್ಲ, ಇವ್ರ ಅಭಿವೃದ್ಧಿಗೆ 4-5 ಒಂದು ಶೌಚಾಲಯಗಳಿಲ್ಲ ಅಂತ ನೀನು ತಾಲೂಕಲ್ಲಿ ಹೇಳ್ಬೇಕಾದ್ರೆ ನಿನ್ನ ಅಭಿವೃದ್ಧಿ ಇದೆಯಲ್ಲ ಬೆಂಕಿ ಆಗ್ತದೆ. ಯಾವ್ದು ಅಭಿವೃದ್ಧಿ? ಇವತ್ತು ನೀನು ಅಭಿವೃದ್ಧಿ ಮಾಡಿದರೆ ನಾನು ಇವತ್ತು ಆಪರೇಷನ್ ಮಾಡಿಕೊಂಡು ಇವತ್ತು ನಾನು ರೆಸ್ಟ್ ಮಾಡೋ ಕಾಲದಲ್ಲಿ ನಾನು ಬಂದು ನಿಮ್ಮನ್ನೆಲ್ಲ ಕರೆಸಿ ಈ ಮಣ್ಣಿನ ಬಗ್ಗೆ ಚಿಂತನೆ ಮಾಡಬೇಕಾಗಿತ್ತಾ? ಇವತ್ತು ಎಲ್ಲ ಮಾಡಿ ಮೆಟ್ಲೊಡ್ದು ಇವತ್ತು ಕೆಂಪೇಗೌಡರು ಶಿಲೆ ಕೇಳಬೇಕು ಅಂತಾರೆ. ಎಲ್ಲಿಗೆ ಇಡ್ತಾ ಇದ್ದೀರಿ? ಅಲ್ಲಿ ಮುಂದೆಗಡೆ ಎಲ್ಲ ಒಂದು 30-40 ಅಡಿ ಪಕ್ಕದಲ್ಲಿ ಆಡ್ತಾ ಇದ್ದೀರಿ. ಯಾವ ಜಾಗ ಅದು? 3 ಮೂಲೆ 3 ದಾರಿ ಕೂಡ ಜಾಗದಲ್ಲಿ ಇಡ್ತಾ ಇದ್ದೀರಿ. ಹಾಂ ಆ ಕೆಂಪೇಗೌಡ್ರಿಗೆ ಬಂದು ನಿಮ್ಮದೇ ಒಂದು ಇಕ್ಕೊಂಬಿಟ್ರಿ. ಅಲ್ಲಿ ನೀವೇ ಇಕ್ಕೊಂಬಿಟ್ರಿ ಒಂದು. ಅಲ್ಲಿ ನಾನೇ ಸಪೋರ್ಟ್ ಮಾಡಿ ಚಪ್ಪಾಳೆ ಹೊಡಿತೀನಿ. ಬೇಡ ಇಕ್ಲಿ, ಯಾಕಂದ್ರೆ 3 ದಾರಿ ಅದು ಏನಾಯ್ತದ ಮುಂದಕ್ಕೆ ಗೊತ್ತಿಲ್ಲ. ಮಾಡಿ ಇಕ್ಕೊಳ್ಳಿ, ನೀವೇ ಇಕ್ಕೊಳ್ಳಿ ಸ್ವಾಮಿ. ಯಾಕಂದ್ರೆ ನಾನು ಇಕ್ಕೊಂಬಿಡ್ತೀನಿ. ಈಗ ಯಾಕಂದ್ರೆ ಇವ್ರು ಇಕ್ಕೋತಾರೆ, ಇದ್ರೊಳಗೇನು ಯಾವುದೋ ಏನು ಡೌಟ್ ಇಲ್ಲ. ಯಾಕೆಂದ್ರೆ ಕೋತಿ ಕಟ್ಟೆ ಮುಚ್ಚಿಬಿಟ್ಟು ಹೆಸರಿಕೊಂಡು ಪುಣ್ಯಾತ್ಮರು ಇವರು. ಇನ್ನು ಇದ್ರ ಮೇಲೆ ಇವ್ರದ್ದೊಂದು ಶಿಲೆ ಇಕ್ಕೊಂಡ್ರೆ ಬಿಡ್ತಾರ? ಇಕ್ಕೋತಾರೆ. ಕೆಂಪೇಗೌಡ್ರನ್ನ ಅವ್ರು ಇಕ್ಕೋದಿರ್ಲಿ, ಅದಾಗಲ್ಲ. ಹಂಗಾಗಿ ಕೆಂಪೇಗೌಡರು ಅಲ್ಲೇ ಇರ್ತಾರೆ. ಕೆಂಪೇಗೌಡರ ಕಿತ್ಕಾಲದಲ್ಲಿ ಹಂಗೂ ಆದರೆ ಅದೇ ಕೆಂಪೇಗೌಡರು ತಂದು ಅಲ್ಲೇ ನಿಲ್ಲಿಸ್ತೀನಿ. ಅದು ನನ್ನ ಶಬ್ದ ಅಂತ ಹೇಳ್ತಾ ಇವತ್ತು ಬಂದಂಥ ಮಾಧ್ಯಮ ಮಿತ್ರರಿಗೂ, ಹಿರಿಯರಿಗೂ, ಚಿಂತರಿಗೂ, ನನ್ನ ಕರೆಗೆ ಹೋಗ್ಕೊಟ್ಟಂಥ ಎಲ್ಲ ತಾಯಿಯಂದಿರಿಗೂ ಎಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ಎಲ್ಲ ಚತುರ್ಗೆ ಸಿದ್ಧ ಅಂತ ಹೇಳಿ ಎಲ್ಲ ಮಾಧ್ಯಮ ಮಿತ್ರರಿಗೂ, ದೃಶ್ಯ ಮಾಧ್ಯಮದವರಿಗೂ ಈ ಸಂದರ್ಭದಲ್ಲಿ ಅಷ್ಟು ದೂರದಿಂದ ಬಂದು ಇಲ್ಲೆಲ್ಲವನ್ನು ಆಲಿಸಿದಂಥ ನಿಮಗೆ ಅನಂತ ಧನ್ಯವಾದಗಳು. ನಿಮಗೆ ಏನಾದರೂ ಮಾಹಿತಿ ಬೇಕಾದರೆ ನೋಡಿ, ಇದೇ ತಾಲೂಕು ಆಫೀಸು, ಆಚೆ ಕಡೆ ಬೋರ್ಡ್ ಹಾಕಿದ್ರೆ ನೋಡ್ಕೊಂಬನ್ನಿ. ಕಲ್ಲಿಯಗೇಟಲ್ಲಿ ಒಂದಿದೆ, ಅದು 10 ಗಂಟೆ ಆದರೂ 11 ಗಂಟೆ ಆದರೂ ಬೀಗ ತೆಗೆಲ್ಲ ಹೋದ್ರೆ ಏನೋ ದುಡ್ಡು ಕೊಟ್ಟರೆ ಒಳಗೆ ಕೊಡ್ತಾರಲ್ಲ, ಅದನ್ನು ಬಿಡಲ್ಲ. ಇನ್ನೆಲ್ಲ ಮುಚ್ಚಿಬಿಟ್ಟವ್ರು ಬಿಡಿ. ರೀಸರ್ಚ್ಗೆ ಹೋಗಿ ಜಾಗ ಎಲ್ಲ ನೋಡಿ, ಇದೆ ಈ ಕಾಂಪೌಂಡ್ ಇದೆಯಲ್ಲ, ಇದ್ರ ಪಕ್ಕದೇ ಇವ್ರ ಬಾತ್ರೂಮ್ ಇಲ್ಲಿ ಬರೋರಿಗೆಲ್ಲ. ಇದು ಇಲ್ಲಿನ ಪರಿಸ್ಥಿತಿ, ಮಾಗಡಿಯ ಪರಿಸ್ಥಿತಿ.